ಸಂತೋಷವಾಗಿದ್ದೀರಾ? ಮುನ್ರಾಜು ಚೈತ್ರ ಅವರು ನಿಮ್ಮೆಲ್ಲರಿಗೋಸ್ಕರ ಬ್ರೇಕ್ಫಾಸ್ಟ್ ಅಂದ್ರೆ ನಾಷ್ಟ ರೆಡಿ ಮಾಡಿಟ್ಟಿದ್ದಾರೆ. ರಾತ್ರಿ ಎಲ್ಲ ಪಾಪ ಪ್ರಯಾಸ ಪಟ್ಟು ಸಡನ್ ಆಗಿ ಏನಂತಾರೆ ಅಕಸ್ಮಾತ್ ಆಗಿ ನಿನ್ನೆ ಸಂಜೆಯಿಂದ ಅದೆಲ್ಲ ರೆಡಿ ಮಾಡಿದ್ರು. ತುಂಬಾ ಪ್ರಯಾಸ ಪಟ್ಟಿದ್ದಾರೆ. ನಾಗರೇಂದ್ರವರೆಲ್ಲ ಇಬ್ರು ಸೇರಿನೇ ನೈಟ್ ಎಲ್ಲ ನಿದ್ದೆ ಮಾಡಿದ್ದಾರೆ. ಹೋಗುವಾಗ ನೀವೆಲ್ಲ ಊಟ ಮಾಡ್ಬಿಟ್ಟು ಹೋಗಿ ದಯವಿಟ್ಟು ಅಲ್ಲಿ ಬಿಸಾಕ್ಬೇಡ್ರಿ. ಸ್ವಲ್ಪ ನೀಟ್ನೆಸ್, ಸ್ವಲ್ಪ ಕ್ಲೀನಿಂಗ್ ಕರೆಕ್ಟ್ ಆಗಿರ್ಲಿ. ನಾನು ಇರ್ಬೇಕಾಗುತ್ತೆ, ಇಲ್ಲ ನಮ್ಮ ಮನೆಯವರು ಇರ್ಬೇಕು, ಕೆಲವರೆಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ. ಇದೆ ನಮ್ಮ ಚರ್ಚ್ ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಳ್ಳೋದು ಕಲ್ತ್ಕೊಳ್ರಿ. ಆ ಕಡೆ ಹೋಗೋದು ಈ ಕಡೆ ನಿಮಗೋಸ್ಕರ ಟಾಯ್ಲೆಟ್ ರೆಡಿ ಮಾಡಿರ್ತೀವಿ, ಅದನ್ನ ನೀವು ಉಪಯೋಗಿಸ್ಕೊಳ್ರಿ. ಆ ಕಡೆ ಈ ಕಡೆ ಎಲ್ಲ ಹೋಗಿ ಗಲೀಜ್ ಮಾಡೋದು ಒಂದು ಶಿಸ್ತಾಗಿರ್ಲಿ, ಒಂದು ನೀಟ್ನೆಸ್ ಆಗಿರ್ಲಿ. ಯಾಕಂದ್ರೆ ಅಕ್ಕಪಕ್ಕದಲ್ಲಿರೋರು ನಮ್ಮನ್ನ ಇದು ಮಾಡ್ಕೋಬಾರ್ದು. ಅದರಿಂದ ನೀವು ಸ್ವಚ್ಛತೆಯನ್ನು ಪಾಲನೆ ಮಾಡಿ ದೇವರನ್ನ ಹೇರಳವಾಗಿ ಆಶೀರ್ವಾದ. ಆಮೇಲೆ ದೇವರ ವಾಕ್ಯಕ್ಕೆ ನೇರಾಗಿ ಹೋಗೋಣ. ಕಳೆದ ವಾರ ನಾನು ಸ್ಕೂಲ್ ಆಫ್ ಆರ್ಎಸ್ ಒಂದು 35 ಪಾಸ್ಟರ್ನ ಆಯ್ಕೆ ಮಾಡಿ ಗ್ರಾಮದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ ನಾವು ಅವರಿಗೆ ತರಬೇತಿ ಟೀಮ್ ಆಗಿ ತರಬೇತಿ ಕೊಡ್ತಾ ಇದ್ದೇವೆ. ನೀವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ. ಅದಕ್ಕೆ ಅಗತ್ಯವಾಗಿದೆ ಏನಲ್ಲಿ ಅದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕು. ಆ ಸೇವಕರಿಗೆ 3 ದಿನ ಅವರಿಗೆ ಊಟ, ನಾಷ್ಟ, ಕಾಫಿ, ಟೀ, ಅವ್ರಿಗೆ ಬೇಕಾದದೆಲ್ಲ ಸ್ನಾಕ್ಸ್ ಅದೆಲ್ಲ ಕೊಟ್ಟು ನಾವು ಅವ್ರನ್ನ ತರಬೇತಿ ಕೊಡ್ತದೆ. ಅದಕ್ಕೆ ಏನು ನಾವು ಚಾರ್ಜ್ ಮಾಡ್ತಾ ಇಲ್ಲ. ಅದಕ್ಕೆ 500 ರೂಪಾಯಿ ಮಾತ್ರ ತಗೊಳ್ತೀವಿ. ಫ್ರೀ ಆಗಿ ಏನಾದ್ರು ಮಾಡಿದ್ರೆ ಅದರಲ್ಲಿ ಅವ್ರಿಗೆ ಇದಿರಲ್ಲ ಅಂತ 500 ರೂಪಾಯಿ. ಅವ್ರು ಕೂಡ 500 ರೂಪಾಯಿ ಯಾವುದಕ್ಕೂ ಸಾಲುವುದಿಲ್ಲ. ಅದರಿಂದ ನಮ್ಮ ಸಭೆಯಿಂದ ನಾನು ಅನ್ಕೊಂಡ್ರೆ ನಮ್ಮ ಸಭೆಯಿಂದ ಅಂತ ಒಂದು ತರಬೇತಿಗೆ ಅಂದ್ರೆ 4 ದಿನದಲ್ಲಿ ಅವರೆಲ್ಲ ಸೇವೆ ಮಾಡಿ ಅನೇಕ ಆತ್ಮಗಳು ನೋಡ್ರಿ. ನಾನು ಸ್ಕೂಲ್ ಆಫ್ ಫಸ್ಟ್ ಬ್ಯಾಚ್ ನಾನು ಮಾಡಿದೆ. ನಾನು ಆ ಸೇವೆಗೆ ನಾನು ಆ ಬ್ಯಾಚ್ ಹೋಗೋಕೆ ಮುಂಚೆ ನಾನು ಸೇವೆ ಮಾಡ್ತಾ ಇರೋ ಸ್ಥಳದಲ್ಲಿ 4 ಜನ 5 ಜನ ಆತ್ಮ ಇತ್ತು. ಅದನ್ನು ಮುಗಿಸಿ ದೇವರು ಅದರ ಮೂಲಕವಾಗಿ ಏರಾಳವಾಗಿ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ನನ್ನ ಹೃದಯದಲ್ಲಿ ಬಂದಿದ್ದೇನು ಗೊತ್ತಾ? ಆ ಸೇವೆಗೆ ನಾವು ಸಪೋರ್ಟ್ ಮಾಡಬೇಕು. ಅದರಿಂದ ನಿಮ್ಮ ಹೃದಯದಲ್ಲಿ ದೇವರು ಮಾತಾಡಿದ್ದಾರೆ ಆಲ್ರೆಡಿ ಮಾತಾಡಿರ್ತಾರೆ. ಯಾಕಂದ್ರೆ ದೇವರ ಚಿತ್ತ ಅದು ಸೇವಕರನ್ನ ಉಜ್ಜೀವಿಸುವಂತದ್ದು. ಇವತ್ತು ಅನೇಕ ಸೇವಕರು ಬಲಿ ಸೋತು ಅನೇಕರು ಕೆಲಸಕ್ಕೆ ಹೋಗ್ತಾರೆ. ಯಾಕಂದ್ರೆ ಅವರ ಕಷ್ಟದ ನಿಮಿತ್ತವಾಗಿ, ಅವರ ಕುಟುಂಬದ ಪರಿಸ್ಥಿತಿ ನಿಮಿತ್ತವಾಗಿ ಅಂತವ್ರನ್ನ ನಾವು ಬಲಪಡಿಸಕ್ಕೆ ಈ ಕೆಲಸವನ್ನು ನಾವು ಈ ಸೇವೆಯನ್ನು ಮಾಡ್ತಾ ಇದ್ದೀವಿ. ಅದರಿಂದ ನಿಮ್ಮ ಕೈಯಲ್ಲಿ ಅಂತ ಒಂದು ಜಾಗ ಇದ್ರೆ, ನಾನು ಸೇವೆ ಮಾಡಕ್ ಆಗ್ತಾ ಇಲ್ಲ, ಅವ್ರನ್ನೆಲ್ಲ ಹೋಗಿ ಸಂಧಿಸಕ್ ಆಗ್ತಾ ಇಲ್ಲ, ನಾವು ಮಿಷನ್ ಟ್ರಿಪ್ಗೂ ಹೋಗಕ್ ಆಗ್ತಾ ಇಲ್ಲ, ನನ್ನ ಕೈಯಲ್ಲಿ ಆದಷ್ಟು ನಾನು ಈ ಸೇವೆ ಕೊಡ್ತೀನಿ ಅಂದ್ರೆ ಮಿಷನರಿ ನೋಡಿ. ಆ ಕಾಡಲ್ಲಿ ಮಿಷನರಿ ಅಂತ ಇದೆ, ಮಿಷನರಿ ಅಂತ ಕಾಣಿಕೆ. ಅದರಲ್ಲಿ ನೀವು ಬರೆದು ನೀವು ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದೀನಿ. ನಮ್ಮ ಸಭೆಯಲ್ಲಿ ಬರುವಂತಹ ದಶೋಭಾಗ ಆಗಲಿ, ಸಾಮಾನ್ಯವಾದ ಕಾಣಿಕೆ ಆಗಲಿ, ಅದರಿಂದ ಒಂದು ಭಾಗನ ನಾನು ಕೊಡ್ಬೇಕು ಅಂತ ಆ ಸೇವೆಗೆ ನಾನು ಸಹಾಯ ಮಾಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದೀನಿ. ನಾವು ನೋಡ್ರಿ ಯಾವ್ದು ಎತ್ಕೊಂಡು ಹೋಗಲ್ಲ, ಯಾವ್ದು ನಾವು ಇದು ಮಾಡಕ್ ಆಗಲ್ಲ. ಆದ್ರೆ ಇರೋವರೆಗೂ ನಮ್ಮ ಕೈಯಲ್ಲಿ ಒಂದು 2 ದಿನ ನೀವು ಮಟನ್ ತಿಂದ್ರೆ ಅಥವಾ 3 ದಿನ ಮಟನ್ ತಿಂದ್ರೆ 2 ದಿನ ಮಟನ್ ನಿಲ್ಲಿಸ್ಬಿಟ್ಟು ಆ ಆಫ್ರಿನ ದೇವರಿಗೆ ಕೊಡ್ರಿ. ಅದು ದೇವರ ರಾಜ್ಯಕ್ಕೆ ಪ್ರಯೋಜನವಾಗಿರ್ತದೆ. ಎಷ್ಟೋ ಸೇವಕರ ಮೂಲಕವಾಗಿ ಎಷ್ಟೋ ಜನರ ಆಶೀರ್ವದಿಸಲ್ಪಡ್ತಾರೆ. ಅದರಿಂದ ಅದಕ್ಕೆ ನಮಗೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ. ಅದನ್ನ ನೀವೆಲ್ಲರೂ ಉಪಯೋಗಿಸಿಕೊಳ್ಳ್ರಿ. ದುಡ್ಡು ಸಂಪಾದನೆ ಮಾಡ್ಬೇಕಂತಲ್ಲ, ಈ ದುಡ್ಡನ್ನ ಎತ್ಕೊಂಡು ನಾವೇನೋ ಕಟ್ಟಬೇಕಂತಲ್ಲ. ಒಂದು ಆಸೆ, ದೇವರ ರಾಜ್ಯ ಕಟ್ಟಲ್ಪಡ್ಬೇಕು. ಆಮೇಲೆ ನೀವು ರಕ್ಷಣೆ ಹೊಂದಿಕೊಂಡಿದ್ದೀರಾ, ಇನ್ನ ಎಷ್ಟೋ ಜನ ರಕ್ಷಣೆ ಹೊಂದಬೇಕಾಗಿದೆ. ಅದರಿಂದ ಅವ್ರನ್ನೆಲ್ಲ ನಾವು ಸಂಧಿಸಕ್ಕಾಗಲ್ಲ. ಅದರಿಂದ ಆ ಸೇವಕರನ್ನ ಕರೆದು ಅವರಿಗೆ ಒಳ್ಳೆ ತರಬೇತಿ ಕೊಟ್ಟು ಅವ್ರನ್ನ ಎಂಕರೇಜ್ ಮಾಡಿ ಆ ಸೇವೆಗೆ ನಾವು ಕಲಿಸಿಕೊಡುತ್ತಾ ಇದ್ವಿ. ಆಮೇಲೆ 3 ತಿಂಗಳಿಗೆ 3 ದಿನ ಇರೋದು ಆ ಮೀಟಿಂಗ್. ಅದರಿಂದ ಸ್ಕೂಲ್ ಆಫ್ ಕನ್ನಡದಲ್ಲಿ ಕೊಯ್ಲೆಗಾರ ಶಾಲೆ. ಅದರ ಮೂಲ ಏನಂದ್ರೆ ಕ್ರಿಸ್ತನಂತೆ ಒಬ್ಬ ಸೇವಕನ ಎಬ್ಬಿಸೋದು.
ಯೇಸು ಕ್ರಿಸ್ತನಂತೆ ಅವನು ಮಾರ್ಪಡಿ ಅಂತ ಟೀಚಿಂಗ್, ದೇವರೊಂದಿಗೆ ಇರುವಂತಹ ಸಂಬಂಧ, ಸಭೆ ಬೆಳೆಸುವಂತ ಸಂಬಂಧ, ನಾಯಕರನ್ನು ಎಬ್ಬಿಸುವಂಥದ್ದು, ಮತ್ತೆ ಬ್ರಾಂಚ್ ಚರ್ಚ್ ರೂಪಿಸುವಂತ ಇಂಥದ್ದು ಅನೇಕ ಟೀಚಿಂಗ್ ಇರುತ್ತೆ. ಆದ್ದರಿಂದ ನೀವು ಇದುಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮ ಉಪವಾಸಗಳಲ್ಲಿ, ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ಈ ಕೊಯ್ಲೆಗಾರ ಶಾಲೆ ನಿಮ್ಗೆ ಅದು ಬಂದಿಲ್ಲ ಪಾಸ್ಟರ್ ಯಾವುದೋ ಒಂದು ಮೀಟಿಂಗ್ ನಡೆಸ್ತಾ ಇದಾರಲ್ಲ, ಅಲ್ಲಿ ಬರುವಂತ ಸೇವಕರ ಕುಟುಂಬಕ್ಕಾಗಿ ಅವರ ಸಭೆಗೋಸ್ಕರ ಪ್ರಾರ್ಥನೆ ಮಾಡಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಸಂತೋಷವಾಗಿದ್ದೀರಾ? ಓಕೆ, ನಮಗೆ ಹೆಚ್ಚು ಸಮಯ ಇಲ್ಲ. ಎಲ್ಲರೂ ಮೀಟಿಂಗ್ ಆದ ನಂತರ, ಆರಾಧನೆ ಮುಗಿದ ನಂತರ ಎಲ್ಲರೂ ನಾಷ್ಟ ಮಾಡಿ ನಿಮ್ಮ ಮನಸ್ಸಾರೆ ಆಶೀರ್ವಾದ ಮಾಡಿ ಅವ್ರನ್ನ ಬ್ಲೆಸ್ ಮಾಡಿ ದೇವರು ನಿಮ್ಮನ್ನ ಏರಾಳವಾಗಿ ಆಶೀರ್ವದಿಸ್ತಾರೆ. ನಲ್ಲವರು 4ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಇಲ್ಲದೆ ಇರುವುದನ್ನ ಇರುವಾಗಿ ಕರೆಯುವ ದೇವರು. ಆಮೇಲೆ ನಮ್ಮ ದೇವರು ಯಾರು? ಇಲ್ಲದೆ ಇರುವುದನ್ನ ಇರುವಾಗಿ ಕರೆಯುವರೆ. ಎಷ್ಟು ಜನ ನಂಬ್ತೀರಾ? ಆಮೇಲೆ ನನ್ನ ದೇವರಿಗೆ ಎಲ್ಲವನ್ನು ಕರೀಲಿಕ್ಕೆ ಅದನ್ನು ಶಕ್ತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೀವಿ. ನನ್ನ ಸಮಯ ಇಲ್ಲದ ಕಾರಣ ಹಾಗೆ ನಾನು ಹೇಳ್ಕೊಂಡೇ ಹೋಗ್ತೀನಿ, ನೀವು ಬರ್ಕೋಬೇಕು ಅಷ್ಟೇ. ಆಮೇಲೆ ಆದಿಕಾಂಡ ಪುಸ್ತಕದ ಹೇಳಲ್ಪಟ್ಟಿದೆ, ಬೆಳಕು ಇದ್ದಿಲ್ಲ ಅಲ್ಲಿ ಕರೆಕ್ಟ್ ಕ್ರಮ ಇದ್ದಿಲ್ಲ. ಬೈಬಲ್ ಹೇಳ್ತದೆ, ಆದಿಕಾಂಡ 1ನೇ ಅಧ್ಯಾಯ 2-3 ವಾಕ್ಯ ನಾವು ಓದುವುದಾದ್ರೆ, ಕ್ರಮವಿಲ್ಲದೆ ಇದ್ದು ಬೆರಿದಾಗಿದ್ದು ಭೂಮಿ, ದೇವರು ಒಂದೊಂದು ಮಾತನ್ನು ಹೇಳಿ ಕರೆದನು. ಆಮೇಲೆ ಬೆಳಕು ಉಂಟಾಗಲಿ, ಗಾಳಿ ಉಂಟಾಗಲಿ, ಸೂರ್ಯ ಉಂಟಾಗಲಿ, ನಕ್ಷತ್ರಗಳು ಉಂಟಾಗಲಿ, ಪ್ರಾಣಿಗಳು ಉಂಟಾಗಲಿ, ಎಲ್ಲ ಕಾಯಿ ಫಲಗಳ ಇಲ್ಲದೆ ಇರುವುದನ್ನ ಯಾವುದೋ ಇಟ್ಟು ರೂಪಿಸಿಲ್ಲ. ಹಲ್ಲೆಲೂಯಾ. ದೇವರು ಇಲ್ಲದೆ ಇರುವುದನ್ನ ಇರುವಾಗಿ ಕರೆಯುವ ದೇವರು. ಆಮೇಲೆ ಇವತ್ತು ನಮ್ಮ ಜೀವಿತಗಳು ಇಲ್ಲದೆ ಕಾರ್ಯನ ದೇವರು ಕರೆಯಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಇಲ್ಲದೆ ಇರುವುದನ್ನ ಕರೆಯುವಂತ ದೇವರು, ಇಲ್ಲದೆ ಇರುವುದನ್ನ ಕರೆಯುವಂತ ದೇವರು. ಆಮೇಲೆ ಯಾರು ಕರೆಯದೇ ಇರುವಂತ ಕೆಲವು ಕಾರ್ಯಗಳನ್ನು ದೇವರು ಕರೆದರು. ಎಂತಾದ್ರು ಪಾಪಿಗಳನ್ನ ನೀತಿವಂತರಾಗಿ ಕರೆದರು. ಹಲ್ಲೆಲೂಯಾ. ನಾವು 1ನೇ ತಾರೀಕು ಬೆಳಿಗ್ಗೆ ದೇವರ ಸಮ್ಮುಖದಲ್ಲಿ ಕೇಳಿದವು, ಆತನು ಪಾಪಿಗಳನ್ನ ನೀತಿವಂತನಾಗಿ ಕರೆಯುತ್ತಾನೆ. ಆಮೇಲೆ ಹಲ್ಲೆಲೂಯಾ. 2ನೇದಾಗಿ ನೋಡಿದ್ವಿ, ಸತ್ತವರನ್ನ ಆತ್ಮಿಕವಾಗಿ ಸತ್ತವರು, ಪ್ರಯೋಜನದಲ್ಲಿ ಸತ್ತವರು, ಸೇವೆ ಕಾರ್ಯಗಳಲ್ಲಿ ಸತ್ತವರು, ಆರಾಧನೆಯಲ್ಲಿ ಸತ್ತವರು, ಆತ್ಮೀಯ ಜೀವಿತ ಸತ್ತು ಬಲಿಗೆ ಹೋದವರನ್ನ ದೇವರು ಉಜ್ಜೀವಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯಾರು ಮಾಡಲಿಕ್ಕೆ ಆಗಲ್ಲ, ಯಾರು ಉತ್ಸಾಹಪಡಿಸಕ್ಕಾಗಲ್ಲ, ಯಾರು ಒಬ್ಬನ ಬಲಪಡಿಸಕ್ಕಾಗಲ್ಲ. ಆದ್ರೆ ನನ್ನ ದೇವರು ಸತ್ತವರನ್ನ ಜೀವಂತವಾಗಿ ಎಬ್ಬಿಸಲಿಕ್ಕೆ ಅದನ್ನು ಶಕ್ತನಾಗಿದ್ದಾನೆ. ಆಮೇಲೆ ಅಬ್ರಹಾಮನ ಜೀವಿತದಲ್ಲಿ 3 ಕಾರ್ಯ ನೋಡಿದರು. ಅದನ್ನೇನ್ ಮಾಡ್ದ? ದೇವರನ್ನು ನಂಬುದ. ಹೇಳಿದರು, ದೇವರನ್ನು ನಂಬುದ, ದೇವರು ಹೇಳಿದ ಮಾತಿಗೆ ಹೋದ. ಹಲ್ಲೆಲೂಯಾ. ಆಮೇನ್. ಹಲ್ಲೆಲೂಯಾ. ದೇವರು ಹೇಳಿದ ಮಾತಿಗೆ ಅದೇ ವಿಧೇಯನಾದ, ಲೇಟ್ ಮಾಡಿಲ್ಲ. ಆಮೇನ್. ಅದರಿಂದ ದೇವರು ಅಬ್ರಹಾಮನನ್ನ ಏನ್ ಮಾಡಿದ್ರು? ಅವನಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಆಶೀರ್ವಾದವಾಗಿ, ನಿನ್ನ ಮೂಲಕವಾಗಿ. ಹೇಳಿದರು, ನಿನ್ನ ಮೂಲಕವಾಗಿ ಎಲ್ಲರಿಗೂ ಆಶೀರ್ವಾದ, ಎಲ್ಲರಿಗೂ ಆಶೀರ್ವಾದ. ನಿನ್ನ ಮೂಲಕವಾಗಿ ಅನೇಕರಿಗೆ ನೀನು ಮೂಲ ತಂದೆಯಾಗಿರ್ತೀಯ, ತಂದೆಯಾಗಿರ್ತೀಯ. ಆಮೇಲೆ ಜನಾಂಗಗಳಿಗೆ ತಂದೆಯಾಗಿರ್ತೀಯ. ಆಮೇಲೆ ಇದು ಕೊನೆ ಭಾನುವಾರ ಕಾರಣ ನಾವು ಕೆಲವು ವಿಷಯಗಳನ್ನು ದೇವರ ಸಮ್ಮುಖದಲ್ಲಿ ಬರೆದಿಟ್ಟುಕೊಂಡು ಆಮೇಲೆ ಪ್ರಾರ್ಥನೆ ಒಂದಿಗೆ ಈ ವಾಕ್ಯಗಳನ್ನು ಸಾರಲಿಕ್ಕಿದ್ದಾರೆ. ಆಮೇಲೆ ಇಲ್ಲದೆ ಇರುವುದನ್ನ ಕರೆದಂತ ದೇವರು. ಹೇಳಿ ಪಕ್ಕದಲ್ಲಿ, ಇಲ್ಲದೆ ಇರುವುದನ್ನ ಕರೆಯುವುದು. ಅವ್ರು ನೋಡಿ ಹೇಳಿ, ನಿಮ್ಮ ಜೀವನದಲ್ಲಿ ಏನೆಲ್ಲ ಇಲ್ವೋ ನನ್ನ ದೇವರು ಕರೆಯಕ್ಕೆ ಶಕ್ತನಾಗಿದ್ದಾನೆ. ಜೋರಾಗಿ ಹೇಳಿ, ನಂಬಿಕೆಯಿಂದ ದೇವರು ನೋಡ್ತಾ ಇದ್ದಾನೆ. ನಾನು ಹೇಳುವಂತ ಮಾತಿಗೆ ನೀವು ಎಷ್ಟು ಅದನ್ನ ಆಮೇಲೆ ಮಾಡ್ತೀರೋ, ಎಷ್ಟು ಪ್ರಯಾಸ ಪಡ್ತೀರೋ, ದೇವರು ಹೆಚ್ಚುವಾಗಿ ಆಶೀರ್ವದಿಸ್ತಾರೆ. ಪಕ್ಕದಲ್ಲಿ ಕಟ್ಟಿ ಹೇಳಿ, ಇಲ್ಲದೆ ಇರುವುದನ್ನ ಇರುವಾಗೆ ಕರೆಯುವ ದೇವರು, ಇಲ್ಲದೆ ಇರುವುದನ್ನ ಇರುವಾಗೆ ಕರೆಯುವ ದೇವರು. ನಿನ್ನ ಜೀವನದಲ್ಲಿ ಏನೆಲ್ಲ ಇಲ್ವೋ ದೇವರು ಅದನ್ನ ಕರೆಯುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಸಾಲದಿಂದ ಇದೆಯಾ? ಈ ಸಾಲ ತೀರ್ಸಕ್ಕಾಗಲ್ಲ ಅಂತ ದೇವರು ಹೇಳ್ತಾನೆ, ನಿನ್ನನ್ನು ಸಮೃದ್ಧಿಯಾಗಿ ನಾನು ಕರೆಯುತ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಪರಿಸ್ಥಿತಿಯಲ್ಲಿ ಇದ್ದೀರಾ? ದೇವರು ನಿಮ್ಮನ್ನು ಆಶೀರ್ವದಿಸಕ್ಕೆ ಕರೆಯುತ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ವ್ಯಾಧಿಯಲ್ಲಿದ್ದೀರಾ, ರೋಗದಲ್ಲಿದ್ದೀರಾ, ಬಲಹೀನರಾಗಿದ್ದೀರಾ, ನನ್ನ ದೇವರು ಬಲ ಕೊಡಲು ನಿಮ್ಮನ್ನು ಕರೆಯುತ್ತಾ ಇದ್ದಾನೆ. ಹಲ್ಲೆಲೂಯಾ. ನಿಮ್ಮ ಕೊರತೆಯಿಂದ ಇದ್ದೀರಾ, ಕೊರತೆಗಳನ್ನು ನೀಗಿಸಲು ದೇವರು ಕರೆಯುತ್ತಾನೆ. ಹಲ್ಲೆಲೂಯಾ. ಇನ್ನೇನು ನನ್ನ ಜೀವಿತ ಮುಗೀತು ಅಂತಾರೆ ದೇವರು ಹೇಳ್ತಾರೆ, ಇವಾಗ ಪ್ರಾರಂಭ ಭಾಗಗಳು ಹೇಳ್ತಾರೆ. ಹಲ್ಲೆಲೂಯಾ. ಜೋರಾಗಿ ಹೇಳಿ. ಅಷ್ಟೇ ನನ್ನ ಕುಟುಂಬ, ನನ್ನ ಗಂಡ, ನನ್ನ ಮಕ್ಕಳು
ದೇವರು ಹೇಳ್ತಾರೆ ನಿನಗಾಗಲ್ಲ ನನಗೆಲ್ಲ ಆಗುತ್ತೆ. ಆಮೇಲೆ ದೇವರಿಗೆ ಎಲ್ಲ ಆಗುತ್ತೆ. ಹಲ್ಲೆಲೂಯಾ. 3 ಕಾರ್ಯಗಳು ನಾನು ಹೇಳಲಿಕ್ಕಿದ್ದೇನೆ, 3 ವಿಷಯ. ಆಮೇಲೆ ಅಬ್ರಾಮನ ಜೀವಿತದಲ್ಲಿ ಇಲ್ಲದೆ ಇರುವುದನ್ನ ಇರುವಂತೆ ಕರೆಯುತ್ತ ದೇವರು. ಅಬ್ರಾಮನು ಹೇಳಿ ಫಸ್ಟ್ ಇದ್ದಿದ್ದನ್ನು ಹೇಳಿ, ಇದ್ದಿದ್ದು ಇಲ್ಲದೆ ಹೋಯಿತು, ಅದನ್ನ ದೇವರು ಕರೆಯುತ್ತಾನೆ. ಫಸ್ಟ್ ಇತ್ತು ಹೇಳಿ ಬಾಯ್ತಲ್ಲಿ ಎಲ್ಲ ಹೋಗ್ತಾರೆ. ಫಸ್ಟ್ ಇತ್ತು, ಈಗ ಇಲ್ಲ, ಅದನ್ನು ದೇವರು ಕರೆಯುತ್ತಾನೆ. ಹಲ್ಲೆಲೂಯಾ. ನಮ್ಮ ಮೂಲ ಪುತ್ರನಾದ ಅಬ್ರಾಮನ ದೇವರು ಕರೆದಾಗ ಅದನ್ನು ಹೇಳಿದ ಮಾತು ಏನಂದ್ರೆ, ನಿನ್ನನ್ನು ದೊಡ್ಡ ಜನಾಂಗ ಮಾಡ್ತೇನೆ, ನಿನಗೆ ನಕ್ಷತ್ರದಂತೂ, ಹೋದ ವಾರ ನೋಡು, ನಕ್ಷತ್ರದಂತೂ ನಿನಗೆ ಸಂತಾನವನ್ನು ಕೊಡ್ತೇನೆ, ಸಮುದ್ರ ಉಸುಬಿನಂತೆ ನಿನಗೆ ಸಂತಾನವನ್ನು ಕೊಡ್ತೇನೆ. ಅವರು ಅದರ ವಾಗ್ದಾನ ಮಾಡಿದಾಗ 3 ಮಕ್ಕಳು ಇಲ್ಲ. ವಾಗ್ದಾನ ಕೊಟ್ಟಿದ್ದೇನೆಂದ್ರೆ, ಸಾರಾಳ ಗರ್ಭದಿಂದ ಬರುವಂತ ಮಗುವೆ ನಿನ್ನ ಸಂತಾನವನ್ನು ಅಭಿವೃದ್ಧಿ ಮಾಡುತ್ತದೆ. ಅದರ ಮೂಲಕವಾಗಿ ಆತನು ಆಮೇಲೆ ನಕ್ಷತ್ರದಂತೆ ಸಂತಾನವನ್ನು ಮಾಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಯಾರಾದ್ರೂ ತೆಗೆದವರು ಓದಿಕೊಳ್ಳೋಣ ನಾವು. ಇಬ್ರಿಯರ ಪುಸ್ತಕ 11ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಆಮೇಲೆ ಅವನ ಜೀವಿತದಲ್ಲಿ ಇನ್ನೇನು ಉಂಟಾಗುವುದಿಲ್ಲ ಇರುವ ಹಾಗೆ ಕರೆಯುವ ದೇವರು. ಆಮೇಲೆ ಸೇವೆ ಮಾಡಬೇಕು ಆಸೆ ಇಲ್ಲ, ಇವೆಲ್ಲ ಹೋದ ಕಾರಣ ದೇವರಿಗೆ ಬೆಳಗಿನ ಜಾವದಲ್ಲಿ ಹೇಳ್ತಾರೆ, ಇತ್ತು ಇಲ್ಲದೆ ಹೋಯ್ತು, ಇಲ್ಲದೆ ಹೋದುದನ್ನ ಇರುವ ಹಾಗೆ ಕರೆಯುವ ದೇವರು. ಕರೆದಲ್ಲಿ ದೇವರಿಗೆ ನಮಗೆ ಸೇರಿಸಲಿ. ಆಮೇಲೆ ಹಾಲೆಲೂಯಾ. ಒಂದು ದಿನ ಇಲ್ಲದೆ ಹೋದುದನ್ನ ಇವತ್ತು ದೇವರು ಹೇಳ್ತಾರೆ ಇರುವ ಹಾಗೆ ಕರೆಯುತ್ತಾನೆ. ಅದು ಮೊದಲ ಪ್ರೀತಿ ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಮೊದಲಿದ್ದ ಭಕ್ತಿ ದೇವರು ಕೊಡ್ಲಿಕ್ಕಿದ್ದಾನೆ, ಮೊದಲಿದ್ದಂತ ಆಸಕ್ತಿ ದೇವರು ಕೊಡ್ಲಿಕ್ಕಿದ್ದಾನೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ರೋಮಪುರದವರು 4:19 ಅದೇ ಮಾತು ಇರುತ್ತದೆ. ಅವನಿಗೆ ಇನ್ನೇನು ಮಕ್ಕಳಾಗುವಂತ ಅನುಭವ ಇಲ್ಲ, ಆದರೆ ದೇವರು ಕರೀತಾ ಇದ್ದಾನೆ, ನಿನ್ನನ್ನು ಸಂತಾನ ಕೊಡುತ್ತಾನೆ, ನಿನ್ನ ಮೂಲಕವಾಗಿ ದೊಡ್ಡ ಕಾರ್ಯ ಮಾಡುತ್ತಾನೆ, ನಿನ್ನ ಮೂಲಕವಾಗಿ ನನ್ನ ರಾಜ್ಯವು ಬರುತ್ತದೆ, ನಿನ್ನ ಮೂಲಕವಾಗಿ ನನ್ನ ಸೇವೆ ಅಭಿವೃದ್ಧಿ ಆಗುತ್ತೆ. ಇವತ್ತು ನಾವೆಲ್ಲ ಯಾರು? ಆ ಬ್ರಾಹ್ಮಣ ಸಂತತಿ, ಆ ಬ್ರಾಹ್ಮಣ ಮಕ್ಕಳು, ಆ ಬ್ರಾಹ್ಮಣ ಮೂಲಕವಾಗಿ ಆ ಬ್ರಾಹ್ಮಣಕ್ಕೆ ಬಂದಂತ ಆಶೀರ್ವಾದ ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮಗೆ ಸ್ವಂತವಾಗಿದೆ. ಆಮೆನ್, ಹಲ್ಲೆಲೂಯಾ. ಮೊದಲು ಇತ್ತು, ಇಲ್ಲದೆ ಆಗುವುದನ್ನ ದೇವರು ಇವಾಗ ಕರೆಯುತ್ತಾನೆ, ಇಲ್ಲದೆ ಓದುವುದನ್ನ ಮತ್ತೆ ಇರುವಾಗೆ ಕರೆಯುವ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. 19ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಹೆಚ್ಚು ಕಡಿಮೆ 100 ವಯಸ್ಸಾಯಿತು, ಆಮೇಲೆ ಸಾರಾಳ ಮುಟ್ಟು ನಿಂತು ಹೋದ, ಗರ್ಭ ಕಾಲ ಕಳೆದು ಹೋದು, ಆದರೂ ಕೂಡ ಯೋಚನೆ ಮಾಡಿದ್ರು ಕೂಡ ಕೆಳಗ ವಾಕ್ಯ ಹೇಳ್ತಾರೆ, ಅವನ ನಂಬಿಕೆ ಸೋತು ಹೋಗಿಲ್ಲ. ನನ್ನ ದೇವರು ಕರೆಯುತ್ತಾರೆ. ಆಮೆನ್. ನನ್ನ ದೇವರು ಅದ್ಭುತ ಮಾಡಲಿಕ್ಕೆ ಶಕ್ತನು, ನನ್ನ ದೇವರು ಬಿಡುಗಡೆ ಕೊಡಲಿಕ್ಕೆ ಶಕ್ತನು. ಅನೇಕ ಪ್ರಿಯ ದೇವಚನರೇ, ನೀವು ಸೋತು ಹೋಗಬೇಡಿ. ಒಂದು ವೇಳೆ ನಿಂದನೆಗಳು, ಅವಮಾನಗಳು, ಶೋಧನೆಗಳು, ಪಾಡುಗಳು ಅಥವಾ ಎಷ್ಟೋ ವೈರಿಗಳು ನಮಗೆ ವಿರೋಧವಾಗಿ ಬರ್ಬೋದು, ಸೋತು ಹೋಗಬೇಡಿ. ನಮ್ಮ ದೇವರು ಇಲ್ಲದೆ ಇರುವುದನ್ನ, ಇದ್ದಿದ್ದು ಹೋಗಿದ್ದನ್ನ ಮತ್ತೆ ಕರೆಯಲಿಕ್ಕೆ ಶಕ್ತನಾಗಿದ್ದಾನೆ. ಅಭಿಷೇಕ ಕಳ್ಕೊಂಡಿದ್ದೀರಾ, ಆತ್ಮ ಭಾರ ಕಳ್ಕೊಂಡಿದ್ದೀರಾ, ಮತ್ತೆ ದೇವರು ಕೊಡಲಿಕ್ಕಿದ್ದಾನೆ. ಈ ದಿನ ದೇವರು ಇಲ್ಲದೆ ಹೋದದನ್ನ ಇರುವಾಗ ಕರೆಯುವ ದೇವರು. ಆಮೇಲೆ ಕೀರ್ತನೆ 137 4ನೇ ವಾಕ್ಯದಲ್ಲಿ ಸ್ತುತಿ ಮೊದಲು ಇತ್ತು, ದೇವರನ್ನ ಚೆನ್ನಾಗಿ ಆರಾಧನೆ ಮಾಡಿದ್ರು, ದೇವರನ್ನ ಚೆನ್ನಾಗಿ ಸ್ತುತಿಸಿದ್ರು, ದೇವರನ್ನ ಕೊಂಡಾಡಿದ್ರು. ಈಗ ಸ್ತುತಿಸಕ್ ಆಗ್ತಾ ಇಲ್ಲ, ಯಾಕಂದ್ರೆ ದುಃಖದಿಂದ ಇದ್ದಾರೆ ದೇವಚನರು, ಬಲಿಗೆ ಹೋಗಿದ್ದಾರೆ, ದೇವರನ್ನ ಬಿಟ್ಟು ಅಗಲಿ ಹೋಗಿದ್ದಾರೆ, ಸೋತು ಹೋಗಿದ್ದಾರೆ. ಬೈಬಲ್ ಹೇಳ್ತಾರೆ, ಶ್ರೀಯೋನ ಕುಮಾರತಿಯೇ ಓದಿ ಆ ವಾಕ್ಯನ 37, ಆಮೇಲೆ ಕೀರ್ತನೆ 37 137 4. ನಾವು ಪರದೇಶದಲ್ಲಿ ಯೆಹೋವ ಗೀತಗಳನ್ನು ಹಾಡುವುದು ಹೇಗೆ? ನಾವು ಎಂದೇ ಸುದ್ದಿಸ್ತನ. ನಮ್ಮ ಜೀವನದಲ್ಲಿ ಈ ತರ ಕಷ್ಟ ಇದೆಯಲ್ಲ, ಈ ತರ ಮನೆಗೆ ಹೋಗ್ಬಿಟ್ಟಿದ್ವಿ, ನಾವು ಶೋಧನೆಗೆ ಗುರಿಯಾಗಿದ್ವಿ, ಹೇಗೆ ನಮ್ಮ ದೇವರನ್ನ ಆಡುವುದು? ಫಸ್ಟ್ ದೇವರನ್ನ ಸ್ತುತಿಸ್ತಾ ಇದ್ದಂತ ದೇವಚನರು, ದೇವರನ್ನ ಕೊಂಡಾಡಿದಂತ ದೇವಚನರು, ದೇವರನ್ನ ಮಹಿಮೆಪಡಿಸಿದಂತ ದೇವಚನರು ಮೊದಲು ಇದ್ದಿದ್ದು ಈಗ ಇಲ್ಲದೆ ಹೋಯಿತು. 138 1ರಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನೇ ನಿನ್ನನ್ನು ನಾವು ಆರಾಧಿಸುತ್ತೇವೆ. ಹಲ್ಲೆಲೂಯಾ. ಆರಾಧನೆ ಹೋಗಿದ್ದನ್ನ ದೇವರು ಮತ್ತೆ ಕರೆದು ಸ್ತುತಿಸುವಂತೆ ದೇವರು ಮಾಡಿದ್ದಾನೆ. ಆಮೆನ್, ಹಲ್ಲೆಲೂಯಾ. ದೇವರ ಸ್ತುತಿಸಲು ಬಹಳ ಮುಖ್ಯ. 38 ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡು. ಹಾಗೆಂದರೆ ನಾವು
138:1 ಹೇಳ್ತದೆ, ಯೆಹೋವನನ್ನು ಮನಪೂರ್ಣವಾಗಿ ನಾನು ಕೊಂಡಾಡುತ್ತೇನೆ, ಇಲ್ಲದೆ ಓದುವುದನ್ನು ಇರುವಾಗೆ ಕರೆಯುವ ದೇವರು. ಆಮೆನ್. ಇದುವರೆಗೂ ಪ್ರಾರ್ಥನೆ ನಿಲ್ಲಿಸಿಬಿಟ್ಟಿದ್ದೀರಾ, ಆರಾಧನೆ ನಿಲ್ಲಿಸಿಬಿಟ್ಟಿದ್ದೀರಾ, ಆತ್ಮ ಭಾರ ನಿಂತೋಗಿದ್ದೀರಾ, ಸೇವೆ ನಿಲ್ಲಿಸಿಬಿಟ್ಟಿದ್ದೀರಾ. ಈ ಬೆಳಿಗ್ಗೆ ಚಾವದಲ್ಲಿ ಇದ್ದಿದ್ದು ಕಳೆದು ಹೋದುದನ್ನ ಮತ್ತೆ ದೇವರು ಕರೆಯುತ್ತಾ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ಆರೋಗ್ಯ ಇಲ್ಲ, ಫಸ್ಟ್ ಆರೋಗ್ಯ ಇತ್ತು, ಇವಾಗ ಆರೋಗ್ಯ ಇಲ್ವಾ? ದೇವರು ಮತ್ತೆ ಕರೀತಾ ಇದ್ದಾರೆ. ಆರೋಗ್ಯ ನಾನು ನಿನಗೆ ಕೊಡ್ಲಿಕ್ಕೆ ನಾನು ಶಕ್ತನ ಮಗಳೇ, ನಾನು ಆರೋಗ್ಯ ಕೊಡಕ್ಕೆ ಶಕ್ತನ ಮಗಳೇ ಅಂತ ದೇವರು ನಮ್ಮ ನೋಡಿ ಕರೀತಾ ಇದ್ದಾರೆ. ಮೊದಲು ಇತ್ತು, ಈಗ ಇಲ್ಲದೆ ಹೋಯಿತು, ಅದನ್ನ ದೇವರು ಕರೀತಾ ಇದ್ದಾರೆ. ಆಮೇಲೆ ನೀವು ಅನ್ಕೊಂಡಿದ್ದೀರಾ, ಏನಪ್ಪ ಫಸ್ಟ್ ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತದೆ, ಚೆನ್ನಾಗಿ ಆರಾಧನೆ ಮಾಡ್ತದೆ, ಸೇವೆಗೆಲ್ಲ ಹೋಗ್ತದೆ, ಪಾಸು ಜೊತೆಲೇ ಇದೆ, ಇವಾಗ ನಾನು ಪಾಸು ಜೊತೆ ಇಲ್ಲ, ನಾನು ಸೇವೆನೂ ಮಾಡ್ತಾ ಇಲ್ಲ, ನಾನು ಪ್ರಾರ್ಥನೆನೂ ಮಾಡ್ತಾ ಇಲ್ಲ, ನಾ ದೇವರು ಬಿಟ್ಟು ದೂರ ಬಂದ್ಬಿಟ್ಟಿದ್ದೀರೇನೋ, ನಾ ದೇವರಿಗೂ ನನಗೂ ಸಂಬಂಧ ಇಲ್ಲ ಏನೋ ಅನ್ಕೊಂಡಿದ್ದೆ. ದೇವ ಮಗುವೆ, ದೇವರು ಹೇಳ್ತಾ ಇದ್ದಾರೆ, ಮೊದಲು ಇದ್ದಿದ್ದು ಇಲ್ಲದೆ ಹೋಗುದನ್ನ ಮತ್ತೆ ನಾನು ಕರೀತಾ ಇದ್ದೇನೆ, ಮತ್ತೆ ನಿನ್ನನ್ನು ಅಭಿಷೇಕಿಸ್ತೇನೆ, ಮತ್ತೆ ನಿನ್ನ ಉಪಯೋಗಿಸ್ತೇನೆ, ಮತ್ತೆ ನಿನ್ನ ಮೂಲಕವಾಗಿ ದೊಡ್ಡ ಕಾರ್ಯ ಕರ್ತನಾದ ದೇವರು ಮಾಡಲಿಕ್ಕೆ ಶಕ್ತನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಚ್ಕೇಲನ ಪ್ರವಾದನ ಪುಸ್ತಕದಲ್ಲಿ 37:4 ನೋಡುತ್ತೇವೆ. ಅಲ್ಲಿ ಒಂದು ಸಮುದ್ರ ಉಂಟು. ಆ ಸಮುದ್ರ ಯಾವುದಂದ್ರೆ ಕೈಯಾದ ಸಮುದ್ರ, ವಿಷಪರವಾದ ನೀರು, ಅದರಲ್ಲಿ ಯಾವ ಪ್ರಾಣಿಗಳು ಇಲ್ಲ, ಯಾವ ಮೀನುಗಳು ಇಲ್ಲ, ಅಲ್ಲಿ ಎಲ್ಲ ಸತ್ತು ಹೋದವು. ಜನರ ಸಮುದ್ರವನ್ನು ಬೈತಾರೆ, ಅದು ಶಾಪದಕ್ಕೆ ಗುರಿಯಾಗಿದೆ. ಆದ್ರೆ ದೇವರು ಏನ್ ಮಾಡಿದಂತೆ, ಆ ಕೈಯಾದ ಸಮುದ್ರವನ್ನು ಆಮೇಲೆ ರುಚಿಕರವಾಗಿ ದೇವರು ಮಾಡಿದರು. ಆಮೇಲೆ ಹೋದ್ರೆ 8ನೇ ವಾಕ್ಯ 14ನೇ ವಾಕ್ಯದಲ್ಲಿ, 4ನೇ ವಾಕ್ಯ 14ನೇ ವಾಕ್ಯ ಓದಿ. 37:4 ಅದೇ ಅಧ್ಯಾಯದಲ್ಲಿ 14. ಆಗ ಆತನು ಆ. ನನಗೆ ಹೀಗೆ ಅಪ್ಪಣೆ ಮಾಡಿದನು, ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಆ. ಧ್ವನಿಯನ್ನು ಹರಡಿ ಆ. ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣಗಿದ ಎಲುಬುಗಳೇ, ಆ. ಯೆಹೋವನ ವಾಕ್ಯವನ್ನು ಕೇಳಿರಿ. ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೋಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು. ನೋಡಿ, ದೇವರ ವಾಕ್ಯ ಹೇಳ್ತಾರೆ, ಒಣಗಿ ಹೋದ ಎಲುಬುಗಳು ಅಂದ್ರೆ ಅರ್ಥ ಯಾರು? ಅವ್ರು ಯಾರು? ಇಸ್ರೇಲ್ ಜನರು. ಫಸ್ಟ್ ಮಾಂಸವಿತ್ತು, ಶರೀರ ಇತ್ತು, ನರಗಳಿತ್ತು, ಆತ್ಮ ಇತ್ತು. ಈಗ ಎಲ್ಲವನ್ನು ಕಳ್ಕೊಂಡು ಒಣಗಿ ಹೋದ ಎಲುಬುಗಳ ಪರಿಸ್ಥಿತಿ. ನಿಮ್ಮ ಜೀವಿತದಲ್ಲಿ ಇಂಥ ಪರಿಸ್ಥಿತಿ ಇದೆಯಾ? ದೇವರು ಹೇಳ್ತಾರೆ, ನನ್ನ ಆತ್ಮವನ್ನು ಕಲಿಸಿ ಒಂದು ದೊಡ್ಡ ಸೈನ್ಯವಾಗಿ ಎಬ್ಬಿಸುತ್ತೇನೆ. ಕರಗಳ ತಟ್ಟಿ ದೇವರ ನಾಮವನ್ನು ಮಹಿಮೆಪಡಿಸೋಣ. ಒಣಗಿ ಹೋದ ಎಲುಬುಗಳ ತಟ್ಟಿನಲ್ಲಿ ನಡೆಸಿದಂತ ಎಚ್ಕೇಲನ ದೇವರು, ನಮ್ಮ ದೇವರು ಅದನ್ನು ಉಜ್ಜೀವಿಸಿ ಒಂದು ದೊಡ್ಡ ಸೈನ್ಯವಾಗಿ ಕೆಲವರ ವಾಕ್ಯ ನೋಡುತ್ತದೆ. ಅವರು ಎಲ್ಲ ಎದ್ದು ನಿಂತುಕೊಂಡು ಚರ್ಮ, ನರಗಳು, ಮಾಂಸವು ಎಲ್ಲ ಹರಡಿಕೊಂಡು ಕಟಕಟನೆ ಆಮೇಲೆ ನೆನಗೆಗಳು ಜೋಡಿಸಲ್ಪಟ್ಟು ಕೊನೆಯದಾಗಿ ಜೀವ ಇಲ್ಲದೆ ಇದ್ದಾಗ ದೇವರು ಹೇಳ್ತಾನೆ, ಇದಕ್ಕೆ ನನ್ನ ಆತ್ಮವನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ಅದು ದೊಡ್ಡ ಸೈನ್ಯವಾಗಿ ನಿಂತು ಕರ್ತನು ದೊಡ್ಡ ಕಾರ್ಯ ಮಾಡಿದ್ದಾನೆ. ಆಮೇಲೆ ಅದರಲ್ಲಿ 14ನೇ ವಾಕ್ಯ ಓದಿ. ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೋಗಿಸಿ ನಿಮಗೆ ಓದಿ ಹೋಗಿಸಿ ಆ. ನಿಮ್ಮನ್ನು ಬದುಕಿಸಿ ಆ. ನಿಮ್ಮ ದೇಶದಲ್ಲಿ ಆ. ನೆಲೆಗೊಳಿಸುವೆನು. ಆಮೇಲೆ ಇದ್ದಿದ್ದು ಇಲ್ಲದೆ ಓದುದನ್ನ ಮತ್ತೆ ದೇವರು ನೆಲೆಗೊಳಿಸಕ್ಕೆ ಶಾಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಸಭೆಯನ್ನ ನೆಲೆಗೊಳಿಸುವ ದೇವರು, ನಿಮ್ಮ ಕುಟುಂಬಗಳನ್ನ ನೆಲೆಗೊಳಿಸುವಂತ ದೇವರು, ನಿಮ್ಮ ಕುಟುಂಬದ ಪರಿಸ್ಥಿತಿಗಳನ್ನು ನೆಲೆಗೊಳಿಸುವಂತ ದೇವರು. ಆಮೇಲೆ ಹಲ್ಲೆಲೂಯಾ. ಯೋಬನ ಜೀವಿತದಲ್ಲಿ ನಾವು ನೋಡ್ತೀವಿ, 33:26 ಅವನ ಜೀವನ ಎಲ್ಲ ನಾಶವಾಯಿತು. ಇದ್ದಿದ್ದನ್ನೆಲ್ಲ ಕಳ್ಕೊಂಡ್ಬಿಟ್ಟ. ಅವನಿಗಿದ್ದಂತ ಆಶೀರ್ವಾದ, ಅವನಿಗಿದ್ದಂತ ಮಕ್ಕಳು, ಅವನಿಗಿದ್ದಂತ ಎಲ್ಲ ಇತ್ತು. ಮೊದಲು ಇತ್ತು, ಶ್ರೀಮಂತನಾಗಿದ್ದ, ಐಶ್ವರ್ಯವಂತನಾಗಿದ್ದ. ಎಲ್ಲಿ ಹೋದ್ರು ದುಡ್ಡು ಇವನೇ ಕೊಡೋದು, ಊಟಕ್ಕೆ ಹೋದ ಇವನೇ ದುಡ್ಡು ಕೊಡೋದು, ಟೀಗೆ ಹೋದ ಇವನೇ ದುಡ್ಡು ಕೊಡೋದು, ಎಲ್ಲ ಫಂಕ್ಷನ್ ಹೋದ ಇವನೇ ದುಡ್ಡು ಕೊಡೋದು, ಎಲ್ಲರಿಗೂ ಕೈ ಚಾಚ್ತಾ ಇದ್ದ. ಇವಾಗ ಇವನೇ ಕೈ ಚಾಚಿ ನಿಂತುಕೊಂಡಿದ್ದಾನೆ. ಯಾರಾದ್ರೂ ಒಂದು ಟೀ ಇಸ್ಕೊಡ್ತಾರ, ಯಾರಾದ್ರೂ ಒಂದು ಸಹಾಯ ಮಾಡ್ತಾರ, ಯಾರಾದ್ರೂ ನಮ್ಗೆ ಹೆಲ್ಪ್ ಮಾಡ್ತಾರ ಅಂತ ನಿಂತಿದ್ದಾನೆ. ಇದ್ದಿದ್ದು ಇಲ್ಲದೆ ಹೋಗಿದ್ದನ್ನ ದೇವರು ಏನ್ ಮಾಡಿದ್ರು? ಒಂದು ದಿನ 2 ಪಟ್ಟು ಆಶೀರ್ವಾದ ಬರುವಂತೆ ದೇವರು ಮಾಡಿದ್ರು. ಕೈ ಕಟ್ಟಿ ಜೋರಾಗಿ ದೇವರನ್ನು ನಂಬಿ ಹೇಳಿ, ನನ್ನ ಶೋಧನೆ, ನನ್ನ ಕಷ್ಟಗಳಲ್ಲಿ ಇವತ್ತು ನನ್ನ
ಜೀವಿತದಲ್ಲಿ ನೋಡುತ್ತೇವೆ. ಆಮೇಲೆ 37ನೇ ಯೋಬ 37:5 ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಮಾಡುತ್ತಾನೆ. ಅಸಾಧ್ಯವಾದ ಕಾರ್ಯಗಳು ದೇವರು ಮಾಡ್ತಾನೆ. 42:10 ನೋಡುತ್ತವೆ, ಅವನ ದುಷ್ಕೃತ್ಯಗಳನ್ನು ದೇವರು ನೀಗಿಸಿ ಅವನಿಗೆ 2 ಪಟ್ಟು ಆಶೀರ್ವಾದ ದೇವರು ಕೊಟ್ಟರು. ಪ್ರಿಯ ದೇವ ಮಕ್ಕಳೇ, ಪಕ್ಕದಲ್ಲಿ ಇರೋರು ನೋಡಿ ಇಂಥಾಗೆ ಇರಲ್ಲ. ಹೇಳಿ ಜೊತೆಗೆ ಎಲ್ಲ ಪಕ್ಕದಲ್ಲಿ ಯಾರೆಲ್ಲ ಹೇಳಿದ್ರು ಅವ್ರನ್ನ ದೇವರು ಹಂಗೆ ಆಶೀರ್ವದಿಸ್ತಾರೆ, ಹಂಗೆ ಆಶೀರ್ವಾದ ಪಕ್ಕದ ಕಟ್ಟಿ ಹೇಳಿ. ಆದರೆ ನೀವು ಇಂಥಾಗೆ ಇರುವುದಿಲ್ಲ, ನಿಮ್ಮ ಕಷ್ಟ ಹೀಗೆ ಇರುವುದಿಲ್ಲ, ಈ ಕಣ್ಣೀರು ಹಿಂಗೆ ಇರುವುದಿಲ್ಲ, ಈ ಸಾಲ ಹಿಂಗೆ ಇರುವುದಿಲ್ಲ, ಈ ಶೋಧನೆ ಹಿಂಗೆ ಇರಲ್ಲ, ಈ ರೋಗ ಹಿಂಗೆ ಇರುವುದಿಲ್ಲ. ಆಮೆನ್. ಯೋಬನಿಗೆ ಅದ್ಭುತ ಮಾಡಿದ ದೇವರು ಯೋಬ ದೇವರು, ನನ್ನ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ದಿನ 10 ಮಕ್ಕಳು ಸತ್ತು ಹೋದ್ರು, ಅರಮನೆ ಬಿದ್ದೋದವು, ಕುರಿ ದನ ಗಂಟೆ ಕತ್ತೆ ಎಲ್ಲ ನಾಶವಾದವು. ಇವನ ಶರೀರದಲ್ಲಿ ಆರೋಗ್ಯ ಇದ್ದಿದ್ದ ಆರೋಗ್ಯ ಕಳೆದುಕೊಂಡು ಅನಾರೋಗ್ಯ ನೆತ್ತಿಯಿಂದ ಪಾದವರೆಗೂ ಹುಣ್ಣು ಕೀವು ರಕ್ತ ಸುರಿಯುತ್ತದೆ. ಎಮಗೆ ಕೆಳಕೊಳ್ತಾರೆ. ಎತ್ತಿ ಬಂದು ಒಂದು ಕಡೆ ಹೇಳ್ತಾರೆ, ಇನ್ನುವರೆಗೂ ದೇವರಲ್ಲಿ ನಂಬಿಕೆ ಇಟ್ಟಿದ್ಯಾ? ನಾ ದೇವರನ್ನು ದೂಷಿಸಿ ಪ್ರಾಣ ಬಿಡೆಯ ಸಕೋದಯ ಫ್ರೆಂಡ್ಸ್ ಎಲ್ಲ ಬಂದು ಹೇಳ್ತಾರೆ, ನೀನು ಪಾಪ ಮಾಡಿದ್ಯಾ, ದೇವರಿಗೆ ದ್ರೋಹ ಮಾಡಿದ್ಯಾ, ಅದನ್ನು ನೆನೆಸಿ ನೋಡಿಲ್ಲ, ನೀನ್ ಮಾಡಿದ ಪಾಪದಿಂದ ಈ ತರ ಬಂತು. ಎಲ್ಲ ಕಡೆ ಕೂಡ ಈ ಹಿಂಸೆ, ಎಲ್ಲ ಕಡೆ ಕೂಡ ಕಣ್ಣೀರು, ಎಲ್ಲ ಕಡೆ ಕೂಡ ನೋವು. ಆದ್ರೆ ಅವನು ಹೇಳ್ತಾ ಇದ್ದಾನೆ, ನನ್ನನ್ನು ತಂದು ಹಾಕಿದ್ರು ಕೂಡ ನನ್ನ ದೇವರು ನಾನು ನಂಬುತ್ತೇನೆ, ಆತನ ನಂಬಿದ್ದೇನೆ, ಆತನ ನಂಬಿದ್ದೇನೆ, ನನ್ನನ್ನು ದೇವರು ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ, ಆಮೆನ್. ನಿಮ್ಮ ನೋಡಿ ನಾನು ಹೇಳ್ತಾ ಇದ್ದೀನಿ, ದೇವರ ಮೇಲೆ ನಂಬಿಕೆ ಅದು ಅವಮಾನವಾಗಬಾರದು. ಆಮೆನ್. ಅನುಮಾನ ಆಗಬಾರದು. ದೇವರಿಂದ ನನ್ನ ವಿಷಯವಾಗಿ ಸಂದೇಹ ಪಡೆದವನು ಧನ್ಯನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಇನ್ನೊಬ್ಬ ಮನುಷ್ಯನ ಬಗ್ಗೆ ನೋಡಬಹುದು. ಆಮೇಲೆ ನ್ಯಾಯಸ್ಥಾಪಕರ 16ನೇ ಅಧ್ಯಾಯ 21-31 ನೋಡಬಹುದಾದ್ರೆ, ಸಿಂಸೋನನ ಮೇಲೆ ಆಗಾಗ ಪರಿಶುದ್ಧಾತ್ಮನು ಬಂದನು. ಆಗಾಗ ಪರಿಶುದ್ಧಾತ್ಮನಿದ್ದರು. ಪರಿಶುದ್ಧಾತ್ಮನಿದ್ದಾಗ ಇವನು ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದರು. ಈಗ ಇಲ್ಲ. ಇದ್ದು ಇಲ್ಲದೆ ಹೋಗಿದನ್ನ ಮತ್ತೆ ಕರಿಬಂದ ದೇವರು. ಸಿಂಸೋನನು ಹೇಳ್ತಾನೆ, ಶತ್ರು ಕೈಗಳಲ್ಲಿ ಸಿಕ್ಕಲ್ಪಟ್ಟು ಒಂದು ದೊಡ್ಡ ಹದಮಾರಿಗಳಲ್ಲಿ ದೊಡ್ಡ ಬೀದಿಗಳಲ್ಲಿ ಅವನನ್ನು ಕರೆದು ಎಲ್ಲರೂ ಕೇಳಿ ಮಾಡ್ತಾರೆ, ಎಲ್ಲರೂ ಅವಮಾನ ಪಡಿಸ್ತಾ ಇದ್ದಾರೆ. ಈ ಸಿಂಸೋನನು ಹೇಳಿದ್ರು, ಸ್ವಾಮಿ ಒಂದೇ ಒಂದು ಸಾರಿ ಹೇಳಿದರು, ಒಂದೇ ಒಂದು ಸಾರಿ ನನ್ನನ್ನು ಮುಟ್ಟಪ್ಪ. ಏನೆಲ್ಲ ಬಾಯ್ತಾರೆ, ಒಂದೇ ಒಂದು ಸಾರಿ ನನ್ನನ್ನು ಮುಟ್ಟಪ್ಪ, ಒಂದೇ ಒಂದು ಸಾರಿ ನನಗೆ ಅವಕಾಶ ಕೊಡಯ್ಯ, ಒಂದೇ ಒಂದು ಅವಕಾಶ ನನಗೆ ದಯಪಾಲಿಸು, ಒಂದೇ ಒಂದು ದೇವರೇ ದರ್ಶನವನ್ನು ದಯಪಾಲಿಸು. ಬೈಬಲ್ ಹೇಳ್ತದೆ, ಅವನು ಜೀವಂತವಾಗಿ ಇದ್ದಂತೆ, ಅವನು ಜೀವಂತವಾಗಿ ಇರುವಾಗ ಅವನು ಮಾಡಿದ ಸಾಧನೆಗಿಂತಲೂ ಅವನು ಸಾಯುವಾಗ ಮಾಡಿದೆ ದೊಡ್ಡದು. ಆಮೆನ್. ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ, ಮೊದಲು ಇತ್ತು ಇಲ್ಲದೆ ಹೋಗಿದ್ದನ್ನ ನೀನು ಮಾಡಿ ಕರೆಯುವ ದೇವರು ಕೈ ತಟ್ಟಿ ಆಮೆನ್ ಅಂತ ಹೇಳಿ, ದೇವರೇ ಒಂದು ಫಲವನ್ನು ಅನುಗ್ರಹಿಸು. ಮೊದಲು ಇತ್ತು ಅಭಿಷೇಕ. ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಮಾತಾಡ್ತದೆ, ಧೈರ್ಯವಾಗಿ ಮಾತಾಡ್ತದೆ. ಈಗ ಯಾಕೋ ಭಯ ಆಗ್ತದೆ, ಯಾರಿಗಾದ್ರೂ ಪ್ರೇಮಗಳಿಗೆ ಭಯ ಆಗ್ತದೆ ಇದೆಯಾ? ದೇವರಂತ ಕೇಳಿ ಒಂದು ಅವಕಾಶ ಕೊಡು ಸ್ವಾಮಿ. ಒಂದೇ ಒಂದು ಸಾರಿ ನನ್ನನ್ನು ಬಲಪಡಿಸು, ಒಂದೇ ಒಂದು ಸಾರಿ ನನ್ನನ್ನು ಅಭಿಷೇಕಿಸು. ಇದ್ದಿದ್ದು ಇಲ್ಲದೆ ಹೋಗಿದ್ದನ್ನ ಮತ್ತೆ ದೇವರು ಕರೀತಾನೆ. ಮತ್ತೆ ನಿನ್ನ ಪ್ರಾರ್ಥನೆ ಮೂಲಕವಾಗಿ ಅದ್ಭುತ ಮಾಡ್ತಾರೆ. ನೀವು ಮಾಡುವಂತ ಸುವಾರ್ತೆ ಮೂಲಕವಾಗಿ ಜನರು ರಕ್ಷಣೆ ಹೊಂದಿಕೊಳ್ಳುತ್ತಾರೆ. ನಂಬುವವರು ಕೈ ಎತ್ತಿ ಮೇಲೆ ಏಸಪ್ಪ ನೋಡಿ, ಏಸಪ್ಪ ಕೈ ಎತ್ತಿ ಮೇಲೆ ಏಸಪ್ಪ ಈ ಕರೆಗಳನ್ನು ಅಭಿಷೇಕಿಸು, ಈ ಬಾಯಿನ ಅಭಿಷೇಕಿಸು. ಯಾರ ಹತ್ರ ಮಾತಾಡ್ತೀರೋ ಅಲ್ಲಿ ಸುವಾರ್ತೆ ಸಾಗಲು ಅವರು ನಿಮ್ಮ ಕಡೆ ನಡೀರಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಹಾಮನ ಜೀವಿತದಲ್ಲಿ ಮಾಡಿದರು, ಆಮೆನ್. ದೇವಜನರ ಜೀವಿತದಲ್ಲಿ ಮಾಡಿದರು, ಎಜ್ಕೇಲನ ಆಮೆನ್ ಒಣಗಿದ ಎಲುಬುಗಳ ಮಧ್ಯದಲ್ಲಿ ಮಾಡಿದರು, ಆಮೆನ್. ಯೋಬನ ಜೀವನದಲ್ಲಿ ಮಾಡಿದರು, ಸಿಂಸೋನನ ಜೀವನದಲ್ಲಿ ಮಾಡಿದರು. ಇಲ್ಲದೆ ಇರುವುದನ್ನ ಈಗವಾಗಲೇ ಕರೆಯುವ ದೇವರು. ಮೋಶೆನ ದೇವರು ಕಳೆದರು. ಆಮೆನ್. ಹಲ್ಲೆಲೂಯಾ. ಮೋಶೆನ ಕರೆದಾಗ ಇವನು ಹೆಂಗಿದ್ದ ಗೊತ್ತಾ? ಒಂದೇ ವ್ಯಕ್ತಿಗೆ ಐಗುಪ್ತನ ಒಡೆದು ಸಾಯಿಸ್ಬಿಟ್ಟ. ಯೋಚನೆ ಮಾಡಿ, ಒಂದು ಏಟಿಗೆ ಸತ್ತಿದ್ದಾನಂದ್ರೆ ಎಷ್ಟು ಬಲ ಇವನಿಗೆ, ಎಷ್ಟು ಶಕ್ತಿ ಇವನಿಗೆ. ಇವನನ್ನ ಆಗ ಕೇಳಿದ್ರೆ ನನ್ನ ಮೂಲಕವಾಗಿ ಇಸ್ರಾಯೇಲ್ ಜನರ ರಕ್ಷಣೆಗೆ ಬರ್ತಾರೆ, ಒಬ್ಬರು ನಾಶವಾಗುವುದಿಲ್ಲ, ಎಲ್ಲರನ್ನು ರಕ್ಷಣೆ ನಡೆಸ್ತಾರೆ ಅಂತ ಹೆಮ್ಮೆಯಿಂದ ಮುಚ್ಚಿಕೊಡ್ತಾರೆ. ದೇವರು ಏನ್ ಮಾಡಿದ್ರು?
ಕೊಲೆಗೂತವಾಗಿ ಬೆದರಿಕೆ ಬಂತು ಅವನಿಗೆ. ಅಲ್ಲಿ ಜೀವನ ಮಾಡಕ್ಕೆ ಅವನಿಂದ ಸಾಧ್ಯವಿಲ್ಲ. ಜೀವ ಬೆದರಿಕೆ ಬಂದು ಅಲ್ಲಿಂದ ಓಡಿ ಬಂದು ಅರಣ್ಯದಲ್ಲಿ 40 ವರ್ಷ ಕುರಿಗಳನ್ನು ಮೇಯಿಸ್ತಾ ಇದ್ದಾನೆ. ಇವಾಗ ಹೆಚ್ಚು ಕಡಿಮೆ 40 ವರ್ಷ ಅರಮನೆಗಾಯ್ತು, 80 ವರ್ಷ, ಇನ್ನ 40 ವರ್ಷ ಅರಣ್ಯಗಾಯ್ತು, 80 ವರ್ಷ ಮುದುಕ. ದೇವರು ಒಂದು ಮುಳ್ಳಿನ ಪೊದೆಯಲ್ಲಿ ದರ್ಶನ ಕೊಟ್ಟು ದೇವರು ಹೇಳ್ತಾರೆ, ಓ ಎಲ್ಲಿಂದ ಬಂದನು ಮತ್ತೆ ಅಲ್ಲೇ ಕಳಿಸ್ತಾರೆ. ಫಸ್ಟ್ ಇತ್ತು ಫಲ, ಈಗ ಫಲ ಇಲ್ಲ. ಅವ್ರು ಹೇಳ್ತಾರೆ, ನಾನು ಹೆಂಗಿದ್ದೀನಿ, ತೊದಲು ನಾಲಿಗೆ ಉಳ್ಳವರು ಸ್ವಾಮಿ, ನನಗೆ ಮಾತು ಬರಲ್ಲ, ನಾನು ಅವ್ರ ಹತ್ರ ಮಾತಾಡಿದ್ರೆ ನನಗೆ ಶಕ್ತಿ ಇಲ್ಲ. ದೇವ್ರು ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ಮೊದಲು ನೀವು ಹೋಗಿದ್ರೆ ನೀನ್ ಏನೋ ಮಾಡ್ತಾ ಇದ್ರೆ, ಈಗ ನಾನು ನಿನ್ನನ್ನು ಕಳಿಸ್ತೇನೆ. ಮೊದಲಿತ್ತು ದಾರ ಇತ್ತು, ಭಾರ ಇತ್ತು, ಸೇವೆ ಮಾಡ್ಬೇಕು ಆಸೆ, ಪಾಸ್ಟ್ ಕಲಿಸಿಲ್ಲ. ಅದೇ ದೇವ್ರು ಹೇಳ್ತಾರೆ, ಮತ್ತೆ ಇದ್ದು ಇಲ್ಲದೆ ಹೋಗೋದನ್ನ ಮತ್ತೆ ದೇವರು ಕರೀತಾರೆ. ಆಮೇಲೆ ಹಲ್ಲೆಲೂಯಾ. ಓದಿ ಯಾರಾದ್ರೂ ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 25ನೇ ವಾಕ್ಯ ಓದಲು ಯಾರಾದ್ರೂ? ದೇವರು ತನ್ನ ಕೈಯಿಂದ ಬಿಡುಗಡೆಯನ್ನು ಉಂಟು ಮಾಡುತ್ತಾನೆಂಬುದು ತನ್ನ ಸಹೋದರರಿಗೆ ತಿಳಿದು ಬರುವುದೆಂದು ಭಾವಿಸಿದನು. ಅವನೇನಪ್ಪ, ನನ್ನಿಂದ ಇದನ್ನು ಮಾಡ್ತೀನಿ. ಪ್ರಿಯರೇ, ನನ್ನ ದೇವ ಮಕ್ಕಳೇ, ಇಲ್ಲಿ ನೋಡಿ, ನಿಮ್ಮಿಂದ ಏನಾಗಲ್ಲ. ಪಕ್ಕದಲ್ಲಿ ನಿಮ್ಮಿಂದ ಏನಾಗಲ್ಲ. 5,000 ಆತ್ಮ ನಿಮ್ಮಿಂದ ಬರಲ್ಲ, ನನ್ನಿಂದ ಬರಲ್ಲ. ಯಾವ ನಮ್ಮಿಂದನೇ ಆಗುತ್ತೆ. ನಾನು ಅನ್ಕೋತೀನಿ, ಕೆಲವು ನಾಯಿಗಳು ಪರವಾಗಿಲ್ಲಪ್ಪ, ಇವರು ಚೆನ್ನಾಗಿ ಸೇವೆ ಮಾಡ್ತಾರೆ, ಅವತ್ತೇ ಅವ್ರಿಗೆ ಗಾಂಡು, ಅವತ್ತೇ ಇಲ್ಲ, ಅವತ್ತೇ ಸಭೆಯನ್ನು ಬಿಟ್ಟು ಹೋಗ್ಬಿಡ್ತಾರೆ. ಇವ್ರು ಪರವಾಗಿಲ್ಲ ಅಂತೀವಿ, ಅವ್ರು ಅವತ್ತೇ ಇರಲ್ಲ. ಇವರು ಪ್ರತಿ ಭಾನುವಾರ ಬರ್ತಾರೆ ಅಂತ ಹೇಳ್ಬಿಟ್ಟು ಬಂದಿರ್ತೀವಿ, ಆ ಭಾನುವಾರ ಅವ್ರು ಬಂದಿರಲ್ಲ. ಬೈಬಲ್ ಹೇಳ್ತಾರೆ, ನನ್ನ ಕೈಯಿಂದ ದೊಡ್ಡ ರಕ್ಷಣೆ ಬರುತ್ತೆ ಅಂತ ನಾನು ಏನ್ ಅನ್ಕೊಂಡಿದ್ದ, ಅವನು ನಂಬಿಕೊಂಡಿದ್ದ. ಮುಂದೆ ಒಂದು 26 ಮರುದಿನ ತಾವೇ ಹೊಡೆದಾಡಿಕೊಳ್ಳುತ್ತಿರುವ ಅವರ ಎದುರಾಗಿ ಬಂದು, ಜನರೇ, ನೀವು ಸಹೋದರರಲ್ಲವೇ, ನೀವೇಕೆ ಒಬ್ಬರಿಗೊಬ್ಬರು ಅನ್ಯಾಯ ಮಾಡುತ್ತೀರಿ ಎಂದು ಹೇಳಿ ಅವರನ್ನು ಸಮಾಧಾನ ಪಡಿಸಬೇಕೆಂದಿದ್ದನು. ಆದರೆ ತನ್ನ ಸ್ವಕುಲದವನಿಗೆ ಅನ್ಯಾಯ ಮಾಡುತ್ತಿದ್ದವನು, ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇದ್ದವರು ಯಾರು? ಇಲ್ಲಿ ಹೇಳ್ತಾರೆ, ತನ್ನ ಜನರೇ, ಮೋಶೆ ಕಡೆಯವರೇ ಕೇಳ್ತಾರೆ, ನಮ್ಮ ಮೇಲೆ ಅಧಿಕಾರಿಯಾಗಿ ಇಟ್ಟಿದ್ದು ಯಾರು? ನಿನ್ನನ್ನು ನಮ್ಮ ಮೇಲೆ ನಾಯಕರಾಗಿ ಇಟ್ಟಿರೋದು ಯಾರು? ಹಲ್ಲೆಲೂಯಾ. ಅದೇ ಮೋಶೆನ ದೇವರು ಅಭಿಷೇಕಿಸಿ ಸಂಧಿಸಿ ದರ್ಶನ ಕೊಟ್ಟು ಅವನನ್ನು ಮುಟ್ಟಿ ಅವನನ್ನು ಬಲಪಡಿಸಿ ನಡೆಸಿದಾಗ ಬೈಬಲ್ ಹೇಳ್ತಾರೆ, ಫಾರೋನನಿಗೆ ದೇವರಾಗಿದ್ದನಂತೆ ಮೋಶೆ. ಕೈ ತಟ್ಟಿ ದೇವರಿಸೋದು. ಫಾರೋನನಿಗೆ ಯಾರು? ದೇವರು ಮೋಶೆ. ಹಲ್ಲೆಲೂಯಾ. ನನಗೆ ಬೇಡ ಸೇವೆ, ನನ್ನ ಮಂಗನ ನನಗೆ ತೊದಲು ಮಾತು, ನನ್ನ ಮಾತು ಬಲ್ಲವರಲ್ಲ, ನನಗೆ ಶಕ್ತಿ ಇಲ್ಲ. ನಾನು 40 ವರ್ಷ ಅರಮನೆಯಿಂದ ಹೌದು ಸಕಲ ಬಲ್ಲವನಾಗಿದ್ದ ನಾನು, ಹೌದು ಈ 40 ವರ್ಷ ಕುರಿಗಳನ್ನು ಮೇಯಿಸ್ತಾ ಇದ್ದೆ, ಕುರಿಗಳ ಹತ್ರ ಮಾತಾಡ್ತದೆ, ದುರ್ವಾಸನೆ ನನ್ನ ಮೇಲೆ. ದೇವರು ಹೇಳ್ತಾರೆ, ಯಾವಾಗ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರು, ಮೊದಲು ಇತ್ತು ಇಲ್ಲದೆ ಹೋಗುತ್ತನ ಮತ್ತೆ ದೇವರು ಕರೆದು ನಡೆಸುತ್ತದೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಮೊದಲು ಸಮಾಧಾನ ಇತ್ತು, ಇವಾಗ ಯಾಕೋ ಸಮಾಧಾನನೇ ಇಲ್ಲ ಪಾಸ್ಟರ್. ದೇವರು ಹೇಳ್ತಾನೆ, ಮೊದಲು ಇದ್ದಿದ್ದು ಇಲ್ಲದೆ ಹೋಯ್ತಲ್ಲ ಮತ್ತೆ ನನ್ನ ಕರೆಯುತ್ತಾನೆ. ನೆಮ್ಮದಿ ಇಲ್ಲ ಪಾಸ್ಟರ್, ದೇವರು ಕರೆಯುತ್ತಾನೆ. ಆಮೆನ್. ಹಲ್ಲೆಲೂಯಾ. ಸಮಾಧಾನನೇ ಇಲ್ಲ, ಸಂತೋಷನೇ ಇಲ್ಲ, ಯಾಕೋ ಒಂಥರ ಇದೆ ಜೀವಿತ. ದೇವರು ಹೇಳ್ತಾರೆ, ಇದ್ದಿದ್ದು ಹೋಗಿದ್ದನ್ನ ಮತ್ತೆ ನಾನು ಕರೆಯುತ್ತೇನೆ. ಆಮೆನ್. ಅಬ್ರಾಮನ ಜೀವಿತದಲ್ಲಿ ಈ ತರ ದೇವರು ಮಾಡಿ. ಆಮೆನ್. ನಮ್ಮ ತಾಯಿ ಯಾರು? ಸಾರಳ ಜೀವಿತದ ದೇವರೇನು? ಎರಡನೇ ಕಾರ್ಯ, ಸಾರಳ ಜೀವಿತದ ದೇವರೇನು? ಇಲ್ಲದೇ ಇರುವುದನ್ನ ಇರುವಾಗ ಹೇಗೆ ಕರೆದರು? ಆಮೇಲೆ ಫಸ್ಟ್ ಇದ್ದಿದ್ದು ಇಲ್ಲದ ಹಾಕಿದನ್ನ ಇರುವಾಗ ಕರಿಬಾರ್ದು. ಎರಡನೇದಾಗಿ ಇದುವರೆಗೂ ನಡೆದೇ ಇಲ್ಲ. ಏನೆಲ್ಲರೂ ಪಕ್ಕದಲ್ಲಿ ನೋಡಿ, ಇದುವರೆಗೂ ನಡೆದೇ ಇಲ್ಲ, ಇದುವರೆಗೂ ಕಾಣೇ ಇಲ್ಲ, ಇದರ ಬಗ್ಗೆ ಇದು ಸುದ್ದಿನೇ ಇಲ್ಲ ನಮಗೆ. ಹೇಳಿ ಮಾತಾಡಿದ್ದು ಮಾತಾಡಿ, ನಿಮ್ಮ ಬಗ್ಗೆ ಮಾತಾಡ್ತಾರೆ, ಹೇಳಿ ಪಕ್ಕದ ಕಟ್ಟಿ. ನಾನು ಗಾನ ಹೇಳ್ತಿದ್ರೆ ನಾನು ಕ್ಯಾನ್ಸರ್ ಆಗ್ಬಿಡ್ತಾರೆ. ಇದುವರೆಗೂ ನೋಡೇ ಇಲ್ಲ, ಇದುವರೆಗೂ ಬಂದೇ ಇಲ್ಲ, ಇದುವರೆಗೂ
ಕಾಲ ಕಳೆದು ಹೋಯಿತು. ಆಮೇಲೆ ಇದುವರೆಗೂ ನೋಡೇ ಆ ಮಗುನ, ಅದೇ ಫಸ್ಟ್ ನೋಡಿದ್ವಿ, ಇತ್ತು ಇಲ್ಲದೆ ಹೋಯಿತು, ಅದನ್ನ ಮತ್ತೆ ಕರೀತಾರೆ. ಈಗ ಇಲ್ಲದೇ ಇರುವುದು, ಆಮೇಲೆ ಇದುವರೆಗೂ ನೋಡದೇ ಇರೋದು, ಇದುವರೆಗೂ ಅನುಭವಿಸದೇ ಇರೋದು, ಇದುವರೆಗೂ ಪಡ್ಕೊಳ್ಳದೇ ಇರೋದನ್ನ ದೇವರು ಕೊಡ್ತೇನೆ. ಅವನು 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರೈಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ಸಾರೈಗೆ ಗರ್ಭಕಾಲ ಕಳೆದು ಹೋಯಿತೆಂದು. ಸಾರನ ಗರ್ಭಕಾಲ ಇದುವರೆಗೂ ಯಾವತ್ತೂ ಮಗು ಆಗಿತ್ತ, ಅವನಿಗೆ ಮಗು ಆಗಿತ್ತ? ಇದುವರೆಗೂ ನೋಡಿದ್ದ? ಯಾವ್ದೊಂದು ಸೂಚನೆ ಇತ್ತ? ಯಾವ್ದೊಂದು ಅದ್ಭುತ ನಡೀತದ ಅನ್ಕೊಂಡ? ಆಯ್ತು, ಮುಗೀತು. ಹೇಳಿದ್ರೆ ಮುಗೀತು. ಹೇಳಿ ಪಕ್ಕದಲ್ಲಿ, ಕತೆ ಮುಗೀತು, ನಿನ್ ಕತೆ ಮುಗೀತು, ಅವಕಾಶ ಖಾಲಿ. ಹೇಳಮ್ಮ, ನಡೀಬರ್ರಿ, ಸಂತೋಷವಾಗಿ ಮುಗೀತು ಅಷ್ಟೇ, ಇನ್ನೇನು ನೋಡಲ್ಲ. ಮುನ್ರಾಜ ಚೈತ್ರ ನೋಡಿ ಹಿಂಗೆ ಊರಲ್ಲಿ ಮಕ್ಕಳು, ನಿಮ್ಮ ಮಕ್ಕಳು ಆಗುತ್ತಾ? ಇಷ್ಟು ದಿನ ಬಿಟ್ಬಿಟ್ಟು ಮಕ್ಕಳು ಆಗುತ್ತಾ ನಿಮಗೆ? ಆಗುತ್ತಾ? ನೋಡದೇ ಇರುವಂತ ಕಾರ್ಯವನ್ನ ದೇವರು ಮಾಡಿ ಇದುವರೆಗೂ ನೋಡದೇ ಇರೋ ಕಾರ್ಯಗಳನ್ನ ನೋಡದೆ ಮಾಡುವ ದೇವರು. ಆಮೇಲೆ ಇದುವರೆಗೂ ಕಂಡಿಲ್ಲ ನೀವು ಆಶೀರ್ವಾದ. ನಾನು ಹೇಳ್ತೇನೆ, ನೀವೆಲ್ಲರೂ ಹೇಳ್ತಾ ಇರೋದು, ನಾವು ಅನ್ಕೊಳ್ಳೋ ಆಶೀರ್ವಾದ ದುಡ್ಡಲ್ಲ, ಕೆಲಸ ಅಲ್ಲ, ಗಾಳಿ ಅಲ್ಲ. ಹಲ್ಲೆಲೂಯಾ. ದೇವರು ಹೇಳುವಂತ ಆಶೀರ್ವಾದ ಅದು ಬೇರೆ ಆಶೀರ್ವಾದ. ಆಮೇಲೆ ಅದು ಹೆಂಗಿರುತ್ತೆ? ಹಣ ಇಲ್ಲದಿದ್ರು, ಅನ್ನ ಇಲ್ಲದಿದ್ರು, ವಸ್ತ್ರ ಇಲ್ಲದಿದ್ರು ಸಂತೋಷವಾಗಿರುವಂತದ್ದು. ಆಮೇಲೆ ಅಲ್ಲೆಲ್ಲ ಏನಿದೆಯೋ ಏನಿಲ್ವೋ ಹೇಳಿಲ್ಲೋ, ಏನಿದೆಯೋ ಏನಿಲ್ವೋ, ಏನ್ ಬರ್ತದೋ ಬರಲ್ವೋ, ಏನ್ ಆಗುತ್ತೋ ಆಗಲ್ವೋ, ನಾನು ಸಂತೋಷವಾಗಿದ್ದು ನಿಜವಾದ ಆಶೀರ್ವಾದ. ಆಮೇಲೆ ಹಲ್ಲೆಲೂಯಾ. ಸತ್ತು ಹೋಗುವಂತ ಸಮಯದಲ್ಲಿ ಕೂಡ ಅವನು ಸಂತೋಷವಾಗಿದ್ದಾರಲ್ಲ, ಅದು ನಿಜವಾದ ಆಶೀರ್ವಾದ. ಹಲ್ಲೆಲೂಯಾ. ಅವನಿಗೆ ಗೊತ್ತು, ಅವನು ಹೋದ್ರೆ ಅಲ್ಲಿ ಅವನನ್ನ ಬಲಿ ಮಾಡ್ತಾರಂತ, ಆದರೂ ಅವನು ಹಿಂಜರಿಗೆಯಿಲ್ಲ. ಎಲ್ಲರೂ ಹೇಳ್ತಾರೆ, ತಪ್ಪಿಕೊಂಡು ಅಪ್ಪಿಕೊಂಡು ಅವನ್ನ ಅಪ್ ಮಾಡಿ ಹೇಳ್ತಾರೆ, ಮುಚ್ಚಿಕೊಂಡು ಹೇಳ್ತಾರೆ, ಪೌಲ ನೀವು ಹೋಗ್ಬೇಡ, ನಿನ್ನನ್ನು ಕೊಂದು ಬಿಡ್ತಾರೆ. ಅವನು ಹೇಳ್ತಾನೆ, ಯಾಕೆ ನೀವು ಹತ್ತುಕೊಂಡು ನನ್ನನ್ನು ನೋಯಿಸ್ತಾ ಇದ್ದೀರಾ? ನೀವು ಯಾಕೆ ಹತ್ತುಕೊಂಡು ನನ್ನನ್ನು ದುಃಖಪಡಿಸ್ತಾ ಇದ್ದೀರಾ? ನಾನು ಕರ್ತನ ಸೇವೆಗೋಸ್ಕರ ಸಾಯಬೇಕು ಅಂತ ನಾನು ದೇವರನ್ನ ಕರೆದಿರೋದು. ದೇವರನ್ನ ನೀವು ನನಗೋಸ್ಕರ ಹಿಂಸೆ ಪಡ್ಬೇಕು ಅಂತ ನನ್ನ ದೇವರು ಕರೆದಿರೋದು ನಿಮಗೆ ಗೊತ್ತಿಲ್ವಾ? ದೇವರು ನನ್ನ ಕರಿವಾಗ ಈಗ ಇದಿರಿ ಸಂತೋಷ, ಕೈ ಕಟ್ಟಿ ಕ್ರಿಸ್ತನಿಗಾಗಿ ಮರಣವನ್ನು ಸಹಿಸಿಕೊಂಡೆ ಅಲ್ಲಿ ತುಂಬಾ ಸಂತೋಷ. ಹಲ್ಲೆಲೂಯಾ. ಎಲ್ಲ ಆಸೆ ಆಗಿದೆ, ಎಲ್ಲ ಸಂತೋಷವಾಗಿದೆ, ಪೇಮೆಂಟ್ ಬರ್ತಾ ಇದೆ, ಕೆಲಸ ಇದೆ, ಎಲ್ಲ ಕರೆಕ್ಟ್ ಆಗಿದೆ. ಆ ಸಂತೋಷ ಕೇಳ್ತಾ ಇರೋದು ಪೌಲ ಸೆರೆಮನೆಯಲ್ಲಿ ಇದ್ದಾಗ ಕೂಡ ಅವನು ಬರುತ್ತಾನೆ. ಫಿಲಿಪ್ಪು 4:4 ಸಂತೋಷವಾಗಿದೆ. ಇವತ್ತು ಆಚೆ ಇರುವವರು ದುಃಖವಾಗಿದ್ದಾರೆ, ಸೆರೆಮನೆಯಲ್ಲಿದ್ದಾನೆ, ಕತ್ತಲೆ ಕವಿಕೊಂಡಿದೆ, ಯಾರು ಒಬ್ಬರು ಜೊತೆ ಇಲ್ಲ. ಅದೇ ನಿಜವಾದ ಆಶೀರ್ವಾದ. ಆಮೇಲೆ ಹಲ್ಲೆಲೂಯಾ. ಇವನಿಗೊಂದು 10,000 ಸಿಕ್ಕಿದ್ರೆ ಇವನು ಹಿಡಿಯಕ್ಕಾಗಲ್ಲ, ಇವನಿಗೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ಹಿಡಿಯಕ್ಕಾಗಲ್ಲ, ಇವನಿಗೊಂದು ಆಶೀರ್ವಾದ ಬಂದ್ರೆ ಹಿಡಿಯಕ್ಕಾಗಲ್ಲ. ಅದೆಲ್ಲ ಆಶೀರ್ವಾದ ದೇವರಿಗೋಸ್ಕರ ತ್ಯಾಗ ಮಾಡುವುದೇ ಆಶೀರ್ವಾದ. ದೇವರಿಗೋಸ್ಕರ ಈ ತ್ಯಾಗಕ್ಕೆ ನಾನು ಮಾತ್ರನ ಇದು ಪರವಾಗಿಲ್ಲ, ದೇವರಿಗೋಸ್ಕರ. ಆಮೇಲೆ ಹಲ್ಲೆಲೂಯಾ. ಈ ಸಂಕಷ್ಟ ಯಾರಿಗೋಸ್ಕರ? ದೇವರಿಗೋಸ್ಕರ. ಆಮೇಲೆ ಸಾರಾಳ ಗರ್ಭವು ಕಾಲ ಕಲಿಯೋದ ನಂತರನು ದೇವರು ಏನ್ ಮಾಡಿದ್ರು? ಇದುವರೆಗೂ ನೋಡದೇ ಇರೋದನ್ನ ಮತ್ತೆ ದೇವರು ಕಲಿತರು. ಹಲ್ಲೆಲೂಯಾ. ಆದಿಕಾಂಡ 15:12 ಹೇಳಲ್ಪಟ್ಟಿದೆ. ಅವಳು ದೇವರು ಹೇಳಿದ ಮಾತಿಗೆ ನಗೀತಾರೆ. ಈ ಮುದುಕಿಗೆ ಮಕ್ಕಳು ಆಗುತ್ತಾ? ಈ ಮುದುಕಿಗೆ ಆಗುತ್ತೆ. ಕೆಲವರು ಹೇಳ್ತಾರೆ ನೋಡಿ, ಅಯ್ಯೋ ಹೋಗಮ್ಮ ಪಾಸ್ವೆ, ಕಾಡು ಮನೆ ಹೋಗುವಂತದ್ದು, ಕಾಡು ಬಾಬಾ ಅಂತದೆ, ನನಗೆ ಹೋಗಿ ನೀವು ಅದ್ಭುತ ಮಾಡ್ತಾರೆ ದೇವರು. ನಾನು ನನ್ನೇ ಬರ ಅಷ್ಟೇ ಬಿಡ್ರಿ, ನನ್ನ ಬದುಕಿ ಇಷ್ಟೇ, ಹಿಂಗೆ ನಾನು ಸಾಯ್ಬೇಕು, ಹಿಂಗೆ ನಾನು ಅನುಭವಿಸ್ಬೇಕು. ಇಲ್ಲ ಇಲ್ಲ ಇಲ್ಲಮ್ಮ, ನೀ ಹಂಗೆ ಸಾಯಕಲ್ಲ ದೇವರು ಕರೆದಿರೋದು, ನೀ ಸತ್ತು ಹೋಗಕ್ಕಲ್ಲ ದೇವರು ಕರೆದಿದ್ದು. ನೀ ನನ್ನ ಜನಾಂಗಗಳಿಗೆ ತಾಯಿಯಾಗಿ ನಿಲ್ಲಿಸುವುದಕ್ಕೋಸ್ಕರ, ನಿನಗೆ ಅನೇಕ ಪುತ್ರ ಪುತ್ರಿಗಳನ್ನು ಕೊಡುವುದಕ್ಕೋಸ್ಕರ ದೇವರು ನಿನ್ನನ್ನು ಕರೆದಿರೋದು.
ಓದಿ ಆ ವಾಕ್ಯ. ಹೀಗಿರಲಾಗಿ ಆಕೆ ಹ್ಮ್. ನನ್ನಂತ ಮುದುಕಿಗೆ ನನ್ನಂತ ಮುದುಕಿಗೆ ಭೋಗವಾದೀತೆ. ಏನಾಗಿತ್ತು? ಭೋಗ. ಆ ನನ್ನ ಯಜಮಾನನು ಆ. ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಲು. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅವ್ರು ಹೇಳ್ತಾರೆ ಕರೆಕ್ಟ್. ನನಗೆ ವಯಸ್ಸಾಗ್ತಿದೆ, ನನಗಿನ್ನ ಮಕ್ಕಳಾಗಲ್ಲ, ಅದು ಒಂದು ಕಡೆ. ಇನ್ನೊಂದು ಕಡೆ ನನ್ನ ಗಂಡನು ಕೂಡ ವಯಸ್ಸಾಗ್ತಿದೆ. ಇದುವರೆಗೂ ನೋಡದೇ ಇರೋ ಕಾರ್ಯನ ಹೊಳೆದಲ್ಲಿ ನಗೀತಾವ. ನನ್ಗೆಲ್ಲ ಅರ್ಥ ಆಗ್ತದ. ಏನು ನಗೀರಿ ಸ್ವಲ್ಪ, ನನ್ಗೆಲ್ಲ ಅರ್ಥ ಆಗುತ್ತೆ. ಏನ್ ನಗಿರಂದ್ರೂ ನಗೆ ಇಲ್ಲ, ಮಾತಾಡಿದ್ರೆ ಮಾತಾಡ ಕೋಪ ನಾನು ಭಾಷೆ ನಗಿರಿ ಸ್ವಲ್ಪ. ನನಗೆಲ್ಲ ಅರ್ಥ ಆಗುತ್ತೆ. ನಾನಲ್ಲ ಒಂದಿನ ನಾನೆಲ್ಲ ಫಾಸ್ಟ್ ಆಗ್ತೀನ, ನಾನೆಲ್ಲ ಬೈಕ್ ಇಟ್ಕೊಳ್ತೀನ. ಇವತ್ತು ದೇವರು ಏನ್ ಮಾಡ್ತಾರೆ? ರೆಸ್ಟ್ ಇಲ್ಲದೆ ಓಡಿಸ್ತಾರೆ. ಬೀದರ್ಗೆ ಹೋಗ್ಬೇಕಿಲ್ವಾ? ಯಾರಾದ್ರೂ ರೆಡಿ ಆಗ್ಬಿಟ್ಟಿದೆ? ಕೈ ತೋರಿಸಿ ನೋಡೋಣ. ನನ್ನ ಜೊತೆ ಯಾರು ಬರಬೇಡಿ. ಅಲ್ಲೇಲೂಯಾ. ನನ್ನ ಮಗಳು ಕೈ ಇರ್ತಾರೆ, ಮನೆ ಸೇವೆಗೆ ಹೋಗ್ತಾರೆ. ಅಪ್ಪ ನಾನು ಬಂದ್ಬಿಡ್ತೀನಿ ಅಂತಾರೆ. ಕರ್ಕೊಂಡು ಹೋಗ್ತೀನಿ ಇವಾಗ ಕಾಲ ಇದೆ. ಆಮೇಲೆ ಅಲ್ಲೇ ಇವಾಗ ಕರ್ಕೊಂಡು ಹೋದಾಗ ನಿನಗೆ ಸೇವೆ ಮಾಡ್ಬೇಕು. ನಾನು ಅಲ್ಲಿ ಸೇವೆ ಮಾಡಕ್ಕಾಗ. ಅಲ್ಲೇಲೂಯಾ. ಆಮೇಲೆ ಸಂತೋಷವಾಗಿದ್ದೀರಾ? ಬರೋದಿಲ್ಲ, ಇದಿರಬಾರ್ದು, ಹೋಗ್ತಾ ಇರ್ಬೇಕು ಸೇವೆ. ಯಾಕೆ? ಇದುವರೆಗೂ ನೋಡದೇ ಬಂದ ಕಾವ್ಯ ದೇವರು ನೋಡುವಂತೆ ಮಾಡ್ತಾರೆ. ಇದುವರೆಗೂ ಪ್ರಸಂಗ ಮಾಡದೇ ಇರುವಂತ ಆ ರೀತಿ ದೇವರು ಪ್ರಸಂಗಿಸುವಂತೆ ಮಾಡ್ತಾರೆ. ಆಮೇಲೆ ಇದುವರೆಗೂ ಆತ್ಮ, ಆಮೇಲೆ ಅಷ್ಟು ಆತ್ಮ ನೋಡುವಂತೆ ಮಾಡ್ತಾರೆ. ಅಲ್ಲೆಲ್ಲೂಯಾ. ಇದುವರೆಗೂ ಅನುಭವಿಸದೇ ಇರುವಂತಹ ಒಂದು ದೊಡ್ಡ ಕಾರ್ಯ ದೇವರು ಅನುಭವಿಸುವಂತೆ ದೇವರು ಸಹಾಯ ಮಾಡ್ತಾರೆ. ಆಮೇಲೆ ಅವಳು ನನಗೆ ವಯಸ್ಸಾಯ್ತು, ನಾನು ಮುದುಕಿ ಆಗ್ಬಿಟ್ಟಿದ್ದೀನಿ, ನನ್ನ ಗಂಡನಾದ್ರೂ ಮುದುಕನಾಗ್ಬಿಟ್ಟಿದ್ದಾನೆ, ನಮಗೂ ಮಕ್ಕಳಾಗದಂತ ನಗಿತಾರೆ. ಸ್ವಲ್ಪ ನಗಿ, ನನಗೆ ಅರ್ಥ ಆಗುತ್ತಾ? ಎಲ್ಲರಿಗಾಗುತ್ತ, ನಮಗಾಗುತ್ತ. ನಗಿದಮ್ಮ, ಯಾಕೆ ಅರ್ಥ ನಗಿ. ನಮ್ಮ ತಾಯಿ ಸಾಲ ಏನ್ ಮಾಡ್ತಾರೆ? ದೇವ್ರ ಕೇಳಿದ್ರೆ ಯಾಕೆ ನಗ್ತಿದ್ದು? ಯಾಕೆ ದೇವ್ರ ಕೇಳಿ? ಮುಂದೆ ಓದಿ. ಯೆಹೋವನು ಅಬ್ರಹಾಮನಿಗೆ ಆ. ಸಾರಳು ನಕ್ಕು, ಆ. ಮುದುಕಿಯಾದ ಆ. ನಾನು ಮಗುವನ್ನು ಹೆರುವುದಾಗಿದೆ ಎಂದು ಹೇಳಿದ್ದೇನು. ನೋಡಿ, ನಕ್ಕಿ ಹೇಳಿದೇನು? ಅಲ್ಲೇಲೂಯಾ. ಇವಾಗ ಹೇಳಿ, ದೇವರ ಮಾತು ಫೈನಲ್ ಡಿಸಿಷನ್. ಆಮೇಲೆ ನಾವು ಕ್ರಿಕೆಟ್ ಆಡಕ್ಕೆ ಹೇಳುವಾಗ ಹೇಳ್ತಾರೆ ಅಂಪೈರ್ ಡಿಕ್ಟೇಷನ್ ಫೈನಲ್ ಡಿಸಿಷನ್. ಆದ್ರೆ ಇಲ್ಲಿ ಯಾರು ಮಾತಾಡಿಲ್ಲ. ವೈಡ್ ಅಂದ್ರೆ ವೈಡ್, ನೋ ಬಾಲ್ ಅಂದ್ರೆ ನೋ. ಅದೇ ತರನೇ ಯೇಸು ಸ್ವಾಮಿ ಹೇಳಿದ ಮಾತು ಕರೆಕ್ಟ್. ಅಲ್ಲೇಲೂಯಾ. 1000 ಜನ ಸಾಲ ಆಡ್ಕೊಳ್ಳಿ, 1000 ಜನ ಏನಾದ್ರು ಆಡ್ಕೊಳ್ಳಿ, ಆದ್ರೆ ನನ್ನ ದೇವರು ಹೇಳಿದ್ದಾರೆ ಅದನ್ನ ಮಾಡಲಿಕ್ಕೆ ಶಕ್ತ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಇದುವರೆಗೂ ಕಾಣದೇ ಇರುವಂತಹ ಕಾರ್ಯವನ್ನು ಕಾಣುವಂತೆ ಮಾಡ್ತಾರೆ. 14ನೇ ವಾಕ್ಯದಲ್ಲಿ ಹೇಳ್ತಾರೆ, ನನಗೆ ಅಸಾಧ್ಯವಾದ ಯಾವುದಿದೆಯಾ? ನಾನು ಹೇಳಿ ಮಾಡದೇ ಇರೋದೇ ಉದ್ಯ. ದೇವರು ಹೇಳ್ತಾರೆ, ನಾನು ಹೇಳಿದ್ದೀನಿ ಅದನ್ನು ಮಾಡ್ತೀನಿ. ಆಮೇಲೆ ಓದಿ. ಯೆಹೋವನಿಗೆ ಅಸಾಧ್ಯವಾದದುಂಟು, ಯೆಹೋವನಿಗೆ ಅಸಾಧ್ಯವಾದದುಂಟು, ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ಇದೇ ಕಾಲದಲ್ಲಿ ಏನಿಲ್ಲ ಜೋರಾಗಿ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ, ನಾನು ಯಾವಾಗ ದೇವರು ನಮ್ಮ ಬಳಿ ಇದ್ದಾಗ ಇದುವರೆಗೂ ಕಾಣದೇ ಇರುವಂತ ಆಶೀರ್ವಾದಗಳನ್ನು ನಾವು ಕಾಣುವಂತೆ ಆಗುತ್ತೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಯಾಕೆ ದೇವರು ಈ ತರ ಮಾಡಿದ್ರು? ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಯೆರೆಮೀಯ ಪುಸ್ತಕ 32:25 ಅವರು ಎಲ್ಲವನ್ನು ಕಲ್ಕೊಂಡು ಎಲ್ಲವನ್ನು ಮುಗಿತು, ಇನ್ನೇನು ಜೀವನನೇ ಇಲ್ಲ ಅನ್ನೋ ಸಮಯದಲ್ಲಿ ಇದುವರೆಗೂ ಕಾಣದಿರುವ ಕಾರ್ಯಗಳು ಕಾಣುವಂತೆ ಯೆರೆಮೀಯ ಮೂಲಕವಾಗಿ ದೇವರು ಪ್ರಕಟಿಸಿದರು. ಇತ್ತು, ಇಲ್ಲದೆ ಹೋಯಿತು, ಅದನ್ನ ದೇವರು ಕರೆದರು. ಇದುವರೆಗೂ ನೋಡೇ ಇಲ್ಲ, ಅದನ್ನ ದೇವರು ಕರೀತಾರೆ. ಆಮೇಲೆ ಓದಿ ಅದನ್ನ 32:25. ಕರ್ತನಾದ ಯೆಹೋವನೇ, ನೀನು ನನಗೆ ಸಾಕ್ಷಿಗಳನ್ನು ಕರೆಯಿಸಿ ಕ್ರಯ ಕೊಟ್ಟು ಹೊಲವನ್ನು ಕೊಂಡುಕೋ ಎಂದು ಅಪ್ಪಣೆ ಕೊಟ್ಟಿ. ನೋಡು, ಪಟ್ಟಣವು ಕಸ್ದೀಯರ ಕೈ ಸೇರಿದೆಯಲ್ಲ.
ಪಟ್ಟಣವು ಬೇರೆಯವ್ರ ಕೈಯಲ್ಲಿ, ದೇವರು ಹೇಳ್ತಾರೆ ಇದೆಲ್ಲ ನಾನು ನಿಮ್ಗೆ ಕೊಡುತ್ತೇನೆ. ಅಲ್ಲೆಲ್ಲೂಯ್ಯ. ಇದುವರೆಗೂ ಅನುಭವಿಸದೇ ಇರುವ ಕಾರ್ಯ ಅನುಭವಿಸುವಂತೆ ದೇವರು ಮಾಡ್ತಾರೆ. ಹಾಗೆ ನಾನು ಹೇಳಿದ್ರೆ ಒಂದು ಕೈಯಾದ ಒಂದು ಸಮುದ್ರ, HKL ಪುಸ್ತಕ 47:8 ನೋಡ್ತೀವಿ. ಅದು ಬಹಳ ಕೈಯಾದ್ದು. ಅದರಲ್ಲಿ ಆ ಮೀನುಗಳ ಸತ್ತು, ಪ್ರಾಣಿಗಳ ಸತ್ತು, ಅವಾಗ ನಾನು ಹೇಳಿದೆ ನೋಡಿ, ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಆ ನೀರು ಕೈಯಾದ ನೀರು. ಆಮೇಲೆ ಸುಮ್ಮನೆ ದಿವಸ ನನ್ನ ಮಗ ಇಲ್ಲಿ ರೆಡಿ ಆಗ್ತಾನೆ, ನನ್ನ ಗಂಡ ಇಲ್ಲಿ ಕುಡಿಯೋದು ಬಿಡ್ತಾನೆ ಅಂತ ಅನ್ಕೊಂಡಿದ್ದೀರಾ? ಇದುವರೆಗೂ ನೋಡದೇ ಬಂದ ಕಾರ್ಯ, ಇದುವರೆಗೂ ಅನುಭವಿಸದಿರೋ ಕಾರ್ಯ ನಮ್ಮ ಹೆಂಡತಿ ಎಲ್ಲಿ ರಕ್ಷಣೆ ಅನ್ಕೊಂತಾರೆ ಪಾಸ್ಟರ್, ಎಲ್ಲಿ ಸರಿ ಹೋಗುತ್ತೆ ನಮ್ಮ ಜೀವನ. ಆದ್ರೆ ಬೈಬಲ್ ಹೇಳ್ತಾರೆ ಆ ಕೈಯಾದ ನೀರನ್ನು ದೇವರು ಮಧುರವಾಗಿ ಮಾಡಿದರು. ಆಮೇಲೆ ಹೇಳಿ ಏಸಪ್ಪ, ನೋಡಿ ಏಸಪ್ಪ ಆ ಕೈಯಾದ ನೀರನ್ನು ಸಿಹಿಯಾಗಿ ಮಾಡಿದೆ. ನನ್ನ ಗಂಡನ ಜೀವಿತ, ನನ್ನ ಹೆಂಡತಿಯ ಜೀವಿತ ಕೈ ಮೇಲೆ ಹೇಳಿ ಏಸಪ್ಪ ನೋಡಿ, ನೀನು ದೇವರೇ ಸಿಹಿಯಾಗಿ ಮಾರ್ಪಡಿಸು, ಆಶೀರ್ವಾದವಾಗಿ ಮಾರ್ಪಡಿಸು ಅಪ್ಪ, ನೆಮ್ಮದಿಯಾಗಿ ಮಾರ್ಪಡಿಸು. ಹುಡುಗತನ ಹೋಗಲಿ, ದೊಡ್ಡತನ ಹೋಗಲಿ, ಗೋಚಾರತನ ಹೋಗಲಿ, ಎಲ್ಲ ಜಗಳಗಳು ಹೋಗಲಿ, ಎಲ್ಲ ಕಿತ್ತಲಾಟ ಹೋಗಲಿ. ಮಾರ ನೀರನ್ನು ಮಧುರವಾಗಿ ಮಾಡಿದ ದೇವರಯ್ಯ ಅಪ್ಪ. ನೆಗೆಮಿಯ ಜೀವಿತ ಅಪ್ಪ ದೇವರೇ, ನೆಗೆಮಿ ಅವರ ಜೀವಿತ ಕೈಯಾಗಿ ಮಾರಾಗಿದ್ದಂತ ಜೀವಿತವನ್ನು ಆಶೀರ್ವಾದವಾಗಿ ಮಾಡಿದ ದೇವರಯ್ಯ. ದೊಡ್ಡ ಮಗಳನ್ನು ಆಶೀರ್ವದಿಸ್ರಿ, ಯಮನಸ್ತನನ್ನು ಆಶೀರ್ವದಿಸ್ರಿ, ಚಿಕ್ಕ ಮಕ್ಕಳನ್ನು ಆಶೀರ್ವದಿಸ್ರಿ ಅಪ್ಪ. ಆಮೇನ್, ಹಲ್ಲೆಲೂಯಾ. ಆ ವಾಕ್ಯವನ್ನು ಓದಿ. ಆಗ ಅವನು ನನಗೆ ಹೀಗೆ ಹೇಳಿದನು, ಈ ಪ್ರವಾಹವು ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಾಬ ಎಂಬ ತಗ್ಗಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ಅದರ ನೀರು ಸಿಹಿಯಾಗುವುದು. ಆಮೇನ್, ಹಲ್ಲೆಲೂಯಾ. ಎದರ ನೀರು? ಕೈಯಾಗಿದ ನೀರು. ಹಲ್ಲೆಲೂಯಾ. ದೇವಸ್ಥಾನದಿಂದ ಒಂದು ಪ್ರಭಾವ. ಆಮೇನ್. ದೇವರ ಕಡೆಯಿಂದ ಪರಿಶುದ್ಧ ಆತ್ಮನ, ಹಲ್ಲೆಲೂಯಾ, ದೇವರ ಕಡೆಯಿಂದ ಒಂದು ಮಾತು ನಮ್ಮ ಎಲ್ಲ ಪರಿಸ್ಥಿತಿಗಳು ಬದಲಾಯಿತಾರೆ. ಕೈ ತಪ್ಪಿ ದೇವರ ಅದು ಎಂತ ಪರಿಸ್ಥಿತಿ ಆದರೂ, ಎಂತ ಕಠಿಣವಾಗಿದ್ರು ಕೂಡ, ನಿನ್ನ ಹೆಂಡತಿ, ನಿನ್ನ ಗಂಡ, ನಿನ್ನ ಮಕ್ಕಳು ಎಷ್ಟು ಕಠಿಣವಾಗಿದ್ರು ಕೂಡ ಪರವಾಗಿಲ್ಲ, ಒಂದು ಮಾತು ಸಾಕು. ಗಾಳಿ ಸಮುದ್ರವನ್ನು ಅಡಗಿಸಿದ ಮಾತು, ಸತತ ದಾಸರನ್ನ ಜೀವನವಾಗಿ ಎಬ್ಬಿಸಿದ ಮಾತು, ಒಂದು ಮಾತು ಸಾಕು. ಕೈಯಾದ ಜೀವಿತನ ಸಿಹಿಯಾಗಿ ಮಾಡಲು. ಆಮೇಲೆ ಹಲ್ಲೆಲೂಯಾ. ಪಾಸ್ಟರ್, ಯಾಕೆ ಪಾಸ್ಟರ್ ಈ ತರ ಕೂತ್ಕೊಳ್ತೀರಾ? ನನ್ನ ಜೀವನ ಕೈಯಾಗುತ್ತಿದೆ. ಯಾರು ನನ್ನನ್ನು ಇಷ್ಟಪಡ್ತಾರೆ, ಯಾರು ನನ್ನ ಜೊತೆ ಮಾತಾಡ್ತಾರೆ, ಯಾರು ನನ್ನನ್ನು ಆಶೀರ್ವದಿಸ್ತಾರೆ, ಯಾರು ನನ್ನನ್ನು ಬಲಪಡಿಸ್ತಾರೆ, ಯಾರು ನನಗೆ ಆದರಣ ಮಾಡ್ತಾರೆ ಅಂತ ಬಂದಿದೆ. ದೇವ ಮಗುವೆ, ಯೇಸು ಸ್ವಾಮಿ ಹೇಳ್ತಾರೆ, ದೇವಸ್ಥಾನದಿಂದ ಒಂದು ಪ್ರಭಾವ ಬರುತ್ತದೆ. ಆ ನೀರು ಆ ಸಮುದ್ರಕ್ಕೆ ಬಂದು ಕೈಯಾದದನ್ನ ಸಿಹಿಯಾಗಿ ಮಾಡ್ತದೆ. ಆಮೇಲೆ ಇದುವರೆಗೂ ಕೈಯೇನು ಆ ಸಮುದ್ರದಲ್ಲಿ ಯಾವ ಮೀನು ಯಾವ ಆಮೇಲೆ ಚತ್ತು ಜಲಗಳು ಇದ್ದಿಲ್ಲ, ಅದು ಕೈಯಾಗಿ ವಿಷವಾಗಿತ್ತು. ದೇವರು ಹೇಳ್ತಾರೆ ಆ ಪ್ರಭಾವ ಹೋಗಿದ್ರಿಂದ ಅದು ಸಿಹಿಯಾಗಿ ಮಾರ್ಪಡ್ತದೆ. ಆಮೇಲೆ ಇಷ್ಟವರೆಗೂ ನೀವು ಎಲ್ಲಾದ್ರೂ ಕೈಯಾಗಿದ್ದೀರೇನೋ? ಕೆಲವರು ನಿಮ್ಮ ನೋಡಿ ಹೇಳ್ತಾರೆ, ನೀ ಇರೋದಕ್ಕಿಂತ ಸತ್ರ ಚೆನ್ನಾಗಿದೆ, ಯಾಕೋ ಮನೆಗೆ ಬರ್ತೀಯಾ? ನೀನ್ ಇರೋದಕ್ಕಿಂತ ಸತ್ರ ಚೆನ್ನಾಗಿರುತ್ತೆ. ನೀನ್ ಜೀವನ, ಅಯ್ಯೋ ನನ್ನ ಮದುವೆ ಆಗಿ ನಾನು ಸತ್ತು ಹೋಗಿದ್ರೆ ಚೆನ್ನಾಗಿರುತ್ತದೆ. ಕೆಲವು ಸಮಯದಲ್ಲಿ ನನ್ನ ಸಹೋದರಿಗಳು ಕೆಲವು ಸಮಯದಲ್ಲಿ ಹೇಳ್ತಾರೆ, ಅಯ್ಯೋ ಏನು ಬೇಕು ಪಾಸ್ಟರ್ ಈ ಜೀವನ, ಏನು ಬೇಕು ಈ ಬದುಕು, ಸತ್ತರೆ ಚೆನ್ನಾಗಿರ್ತದೆ. ಆ ಮನುಷ್ಯನಂದ್ರೆ ಯಾರು ಹೇಗೋದು? ದೇವರು ಹೇಳ್ತಾರೆ, ಆ ಕೈಯಾದ ಜೀವಿತವನ್ನು ಸಿಹಿಯಾಗಿ ಮಾಡುತ್ತೇನೆ. ಇದುವರೆಗೂ ನೋಡದೆ ಬಂದ ಸಮಾಧಾನ ಇದುವರೆಗೂ ಕೈ ತಟ್ಟಿ ಪಡೆದುಕೊಳ್ಳಿ. ಆ ಮೇಘಂತ ಪಡೆದುಕೊಳ್ಳಿ. ಯೇಸುವಿನ ನಾಮದಲ್ಲಿ ಇದುವರೆಗೂ ನೋಡದೆ ಬಂದ ದೊಡ್ಡ ದೊಡ್ಡ ಆಶೀರ್ವಾದ, ದೊಡ್ಡ ದೊಡ್ಡ ಅದ್ಭುತಗಳು ದೇವರು ಮಾಡಲಿದೆ. ಶ್ರದ್ಧೆಗಳು. ಆಮೇನ್, ಆಮೇನ್. ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯ ನಾವು 1ರಿಂದ 7ವರೆಗೂ ಓದಿ ನೋಡುವುದಾದ್ರೆ, ಹುಟ್ಟು ಕುಂಟನು ಎಲ್ಲರೂ ಬಾಯ್ತದ್ದು, ಹುಟ್ಟು ಕುಂಟನು
ಕಾರ್ಯವನ್ನು ನಡೆಸುವಂತ ದೇವರು. ಆಮೇಲೆ ಇದುವರೆಗೂ ಕಾಣದೇ ಇರುವ ಕಾರ್ಯವನ್ನು ಕಾಣುವಂತೆ ಮಾಡುವ ದೇವರು. ಆಮೇಲೆ ಆಮೋಸ್ ಪುಸ್ತಕ 7ನೇ ಅಧ್ಯಾಯ 14-16 ನೋಡುವುದಾದ್ರೆ ಆಮೋಸನ ಹೇಳ್ತಾರೆ, ಕರ್ತನಿಗೆ ಇದುವರೆಗೂ ನಮ್ಮ ಮನೆಯಲ್ಲಿ ಯಾರು ಪ್ರವಾದಿ ಇಲ್ಲ, ನಮ್ಮ ವಂಶದಲ್ಲಿ ಯಾರು ಪ್ರವಾದಿ ಇಲ್ಲ ದೇವರೇ, ಯಾರು ಸೇವಕರಲ್ಲ. ಆದರೆ ಇದುವರೆಗೂ ಬಾರದೆ ಸೇವೆ ಮಾಡದೇ ಇರುವಂತಹ ಕುಟುಂಬದಲ್ಲಿ ಒಂದು ಪ್ರವಾದಿಯನ್ನು ದೇವರು ನೇಮಿಸ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ಇದುವರೆಗೂ ನಿಮ್ಮ ಮನೆಯಿಂದ ಯಾರು ಪಾಸ್ ಆಗಿಲ್ಲ, ನಮ್ಮ ಮನೆಯಲ್ಲಿ ಯಾರು ಪಾಸ್ ಇಲ್ಲ ರೀ, ಯಾರು ಯೇಸುವನ್ನು ಕಂಡವರಲ್ಲ. ಹಲ್ಲೆಲೂಯಾ. ಆದ್ರೆ ಇವತ್ತು ನನ್ನನ್ನು ದೇವರ ಸೇವಕನಾಗಿ ನಿಲ್ಲಿಸಿದ್ದಾರೆ. ಇದುವರೆಗೂ ಆಗದೇ ಇರುವಂತಹ ಕಾರ್ಯವನ್ನು ಆಗುವಂತೆ, ಅದು ಓದಿದವನಲ್ಲ, ಜ್ಞಾನವುಳ್ಳವನಲ್ಲ, ಮಾತು ಅಲ್ಲವನಲ್ಲ, ಯಾವುದು ಇಲ್ಲದವನನ್ನ ದೇವರು ಆಧರಿಸಿ ಆತನಿಗೆ ಸೇವೆ ಮಾಡುವ ಒಂದು ಪ್ರವಾದಿ ಯಾವುದು ದೇವರು ನಿಲ್ಲಿಸಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಪ್ರವಾದಿ ಅಂದ್ರೆ ಕೈ ಇಟ್ಟು ಹೇಳುವಂತದಲ್ಲ ಪ್ರವಾದಿ. ಪ್ರವಾದಿ ಅಂದ್ರೆ ಏನು? ಬೈಬಲ್ ವಾಕ್ಯ ಹೇಳಿದ್ರೆ ಪ್ರಕಟಣೆ 1:3 ಈ ಪ್ರವಾದನೆ ವಾಕ್ಯವನ್ನು ಓದುವಂತವನು, ಕೇಳುವಂತವನು, ಕೈಗೊಂಡು ನಡೆಯುವಂತವನು. ಅದರ ಅರ್ಥ ಏನು? ಈ ವಾಕ್ಯ ಸಾರುವವರೆಲ್ಲ ಪ್ರವಾದಿಗಳು. ಜನರು ಪಾಪ ಮಾಡಿದಾಗ, ದೇವರನ್ನು ಬಿಟ್ಟು ದೂರ ಹೋದಾಗ ಅವರನ್ನು ಎಚ್ಚರಿಸಿ ಅವರನ್ನು ಒಳ್ಳೆ ಮಾರ್ಗ ನಡೆಸುವವರೇ ಅವರೇ ನಿಜವಾದ ಪ್ರವಾದಿ. ನಾನು ಕೈ ಇಟ್ಟು ನೀನು ಕಾಲೇಜಿಗೆ ಹೋಗಬೇಡ, ನೀ ಮದುವೆ ಆಗ್ಬೇಡ, ನೀನು ಅದ ಆಗ್ಬೇಡ, ನೀ ಅಲ್ಲಿಗೆ ಹೋಗಬೇಡ, ನೀ ಇಲ್ಲಿಗೆ ಹೋಗ, ಅವೆಲ್ಲ ಪ್ರವಾದಿ. ಬೈಬಲ್ ಹೇಳ್ತಾರೆ, ನಿಜವಾದ ಪ್ರವಾದಿ ಸತ್ಯವನ್ನು ಸಾರುವವರು, ಸತ್ಯವನ್ನು ಪ್ರಸಂಗಿಸುವವರು, ಜನರು ದೇವರೊಂದಿಗೆ ನಡೆಸುವಂತವರ ಮಾಡುವವರೇ ನಿಜವಾದ ಪ್ರವಾದಿ. ಪಾಪದಲ್ಲಿರುವಂತಹ ಜನರನ್ನ ಎಚ್ಚರಿಸಿ ಪರಿಶುದ್ಧ ಮಾರ್ಗದಲ್ಲಿ ನಡೆಸುವಂತವರೇ ನಿಜವಾದ ಪ್ರವಾದಿ. ಕೈ ಇಟ್ಬಿಟ್ಟು ನನಗೆ ತಪ್ಪು ಕಾಣುತ್ತೆ, ನಿಮ್ಮ ಮನೆಯಲ್ಲಿ ಏನೋ ಕಾಣಿಸ್ತಾ ಇದೆ, ನಿಮ್ಮ ಮನೆಯಲ್ಲಿ ಏನೋ ಗಂಡಾಂತರ ಇದೆ, ನಿಮ್ಮ ಮನೆಯಲ್ಲಿ ಏನೋ ಮಾಡಿಸಿದ್ರೆ ಅವರೆಲ್ಲ ಪ್ರವಾದಿ. ಸತ್ಯ ವೇದನ್ನು ಚೆನ್ನಾಗಿ ಓದಿ ತಿಳ್ಕೊಳ್ರಿ. ಸತ್ಯ ವೇದವನ್ನು ಕರೆಕ್ಟಾಗಿ ಓದಿ ತಿಳ್ಕೊಳ್ರಿ. ಆಮೋಸನು ಹೇಳ್ತಾ ಇದ್ದಾನೆ, ನಮ್ಮ ಮನೆಯಲ್ಲಿ ಯಾರು ಪ್ರವಾದಿ ಇಲ್ಲ ಸ್ವಾಮಿ, ನಮ್ಮ ಮನೆಯಲ್ಲಿ ಯಾರು ಸಭಾಪಾಲಕರು ಇಲ್ಲ, ನಮ್ಮ ಮನೆಯಲ್ಲಿ ಯಾರು ಇಂಥ ಒಂದು ಅನುಭವಕ್ಕೆ ಬಂದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಅವರನ್ನು ಒಂದು ಪ್ರವಾದಿಯಾಗಿ ಇದುವರೆಗೂ ಮಹತ್ವ ಬರದೇ ಇರುವಂತಹ ಮಾರ್ಗದಲ್ಲಿ ಆಮೋಸನನ್ನು ದೇವರು ನಡೆಸ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ಯೆಹೋಶುವನನ್ನು ನೋಡಿರಿ, ಯೆಹೋಶುವನ 10:8 ಹೇಳಲ್ಪಟ್ಟಿದೆ. ದೇವರು ಹೇಳಿದ್ರು, 5 ರಾಜ್ಯರನ್ನು ನಿನ್ನ ಕೈಯಲ್ಲಿ ಕೊಡ್ತೀನಿ. ಎಷ್ಟು ರಾಜ್ಯರನ್ನ? 5 ರಾಜ್ಯರನ್ನ. 5 ರಾಜ್ಯರಂದ್ರೆ 5 ದೇಶನ, 5 ಗುಂಪುನ. ಹಲ್ಲೆಲೂಯಾ. 5 ರಾಜ್ಯರನ್ನು ನಿನ್ನ ಕೈಯಲ್ಲಿ ಕೊಡವರೆಗೂ ನಾನು ಅದನ್ನು ನೆರವೇರಿಸುವವರೆಗೂ ಬಿಡುವುದಿಲ್ಲ ಅಂತ ದೇವರು ಹೇಳಿದ್ರು. ಆ ದಿನದಲ್ಲಿ ಸಮಯ ಆಯಿತು, 6 ಗಂಟೆ ಆಯಿತು. 6 ಗಂಟೆ ಆದ್ರೆ ಏನಾಗುತ್ತೆ? ಸೂರ್ಯ ಏನಾಗ್ತಾನೆ? ಹೋಗ್ಬೇಕು, ಚಂದ್ರ ಬರಬೇಕು. ಈಗ ಯುದ್ಧ ನಡೀತಾ ಇದೆ. ಯುದ್ಧದಲ್ಲಿ 5 ಅರಸರು ಸಿಕ್ಕಿಲ್ಲ. ಇವನು ಏನ್ ಮಾಡ್ತಾನೆ? ನಿಂತುಕೊಂಡು ಹೇಳ್ತಾರೆ, ಸೂರ್ಯನೇ ನಿಲ್ಲು, ಚಂದ್ರನೇ ನಿಲ್ಲು, ನೀನು ಹೋಗಬಾರದು, ಈ ಯುದ್ಧ ಮುಗಿಯುವವರೆಗೂ ನೀನು ಕದಲಬಾರದು. ಕೈ ಕಟ್ಟಿದವರಿಗೆ ಸ್ತೋತ್ರ ಮಾಡು. ದೇವರು ಹೇಳಿದ ಮಾತು ಆಮೇಲೆ ಇದುವರೆಗೂ ಹೋಗದೇ ಇರುವುದರ ಕಾರ್ಯ ಬೈಬಲ್ ಹೇಳಿಕೊಟ್ಟಿದೆ. ಸೂರ್ಯನು ಚಂದ್ರನು ನಿಂತನ. ಆಮೆನ್, ಹಲ್ಲೆಲೂಯಾ. ಇದುವರೆಗೂ ಕಾಣದೇ ಇರುವ ಕಾರ್ಯಗಳನ್ನು ಕಾಣುವಂತೆ ಮಾಡ್ತಾರೆ. ಹಲ್ಲೆಲೂಯಾ. ಇದುವರೆಗೂ ನಾವು ಗ್ರಾಮ ಬೀದಿ ಬೀದಿಗಳು ಹೋಗಿ ಯೇಸುವನ್ನು ನಂಬಿರಿ, ಯೇಸುವನ್ನು ನಂಬಿರಿ, ಯೇಸು ನಿಮ್ಮನ್ನು ಆಶೀರ್ವದಿಸ್ತಾನೆ, ಯೇಸು ಸ್ವಾಮಿ ನಿಮ್ಮ ಕಣ್ಣೀರು ಓಡಿಸ್ತಾನೆ, ಯೇಸು ಸ್ವಾಮಿ ನಿಮಗೆ ಅದ್ಭುತ ಮಾಡ್ತಾನೆ. ಈ ದಿನಗಳು ಅಂಕಲ್ಲ, ಜನರು ಓಡಿ ಬರುತ್ತಾರೆ. ಯೇಸು ಸ್ವಾಮಿ ಬಗ್ಗೆ ನಮಗೆ ಹೇಳಿ, ದೀಕ್ಷಾಸ ನನಗೆ ಕೊಡ್ರಿ, ನಾನು ಸೇವೆ ಹೋಗ್ತೀನಿ, ಯಾವ ಊರಿಗೆ ಹೋಗಬೇಕು, ಯಾವ ಕುಟುಂಬಕ್ಕೆ ಹೋಗಬೇಕು, ಯಾವ ಹಳ್ಳಿಗೆ ಹೋಗಬೇಕು, ನನ್ನ ಕಳಿಸಿಕೊಡ್ರಿ. ನಾವೆಲ್ಲ ಹೇಳ್ತೀವಿ, ಏಸಪ್ಪ ಇಂಥ ಒಂದು ರುಚಿಯನ್ನ ಇದುವರೆಗೂ ನೋಡಿಲ್ಲ, ಇದುವರೆಗೂ ನೋಡದೇ ಇರುವಂತಹ ರುಚಿಯನ್ನ ನೋಡುವಂತೆ ಮಾಡುವ ದೇವರು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆರೆಮೀಯನಿಗೆ ಮಾಡಿದ ದೇವರು, ಆಮೆನ್, ಎಜ್ಕೇಲನಿಗೆ ಮಾಡಿದ ದೇವರು, ಅಪೊಸ್ತಲರಾದ ಪೇತ್ರ ಯೋಹಾನನಿಗೆ ಮಾಡಿದ ದೇವರು, ಆಮೆನ್, ಆಮೋಸನಿಗೆ ಮಾಡಿದ ದೇವರು, ಯೆಹೋಶುವನಿಗೆ ಮಾಡಿದ ದೇವರು ನಮಗೂ ಮಾಡಲಿಕ್ಕೆ ಶಕ್ತನಾದ. ಆಮೆನ್. ಕೊನೆಯದಾಗಿ ಮತ್ತೊಬ್ಬರು ನಾನು ತೋರಿಸಿ ಪ್ರಾರ್ಥನೆಯನ್ನು ನಡೆಸ್ತೇನೆ. ಆಮೇಲೆ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ, ಅಬ್ರಹಾಮ, ಸಾರಾಳ, ಇವನೊಬ್ರು ಈಸಾಕ. ಆಮೇಲೆ ಈ ಈಸಾಕನ ದೇವರು ಹೇಗೆ ಕರೆದರು?
ಇಬ್ರಾಹಿಂ ಪುಸ್ತಕ 17, 11ನೇ ಅಧ್ಯಾಯ 17, 18, 19. ಫಸ್ಟ್ ನೋಡಿದ್ವಿ, ಇದ್ದಿದ್ದು ಇಲ್ಲದೆ ಹೋಗುವುದನ್ನು ಕರೆದ್ರು, ಇದುವರೆಗೂ ಕಾಣದೇ ಇರುವುದನ್ನು ಕರೆದ್ರು, ಈಗ ಇದ್ದಿದ್ದನ್ನ ನಡೆಸೋಣ ಮಾಡಕ್ಕೆ ನೋಡ್ತಾ ಇದ್ದಾರೆ. ಹೇಳಿ, ಇರೋದು ಹೋಗಬೇಕು. ಹೇಳಿ ಪಕ್ಕದ ತಕ್ಕಿ, ಇರೋದು ಹೇಳಿ, ಬಾಯ್ತು, ಇರೋದು ಇರೋದು ಹೇಳಿ, ಇರೋದು ಹೋಗಬೇಕು. ಇರೋದು ಹೋಗಬೇಕು. ಏನು ಹೋಗ್ಬೇಕು ಹೇಳ್ರಿ? ಏನು ಹೋಗ್ಬೇಕು? ನಿನ್ನಲ್ಲಿರುವ ಕೋಪ ಹೋಗ್ಬೇಕು, ನಿನ್ನಲ್ಲಿರುವಂತ ಗುರುಗುಟ್ಟಿಗೆ ಹೋಗ್ಬೇಕು, ನಿನ್ನಲ್ಲಿರುವಂತ ಹೆಮ್ಮೆ ಹೋಗ್ಬೇಕು, ನಿನ್ನಲ್ಲಿರುವಂತ ಅಹಂಭಾವ ಹೋಗ್ಬೇಕು, ನಿನ್ನಲ್ಲಿರುವಂತ ಅಹಂಕಾರ ಹೋಗ್ಬೇಕು, ನಿನ್ನಲ್ಲಿರುವಂತ ಎಲ್ಲ ಕಾರ್ಯಗಳು ಹೋಗಬೇಕು. ಆಮೇಲೆ ನಾನನ್ನದು ಹೋಗ್ಬೇಕು. ಹಲ್ಲೆಲೂಯಾ. ಈ ರೀತಿ ಇಲ್ಲದಂತೆ ಮಾಡುತ್ತದೆ. ಈಸಾಕನು 100 ವರ್ಷದಲ್ಲಿ ದೇವರು ಕೊಟ್ಟ ದೇವರು ಹೇಳ್ರಿ, ಏನ್ರಿ ಒಂಥರ ನೋಡ್ತಾ ನಿಮಗೆ ದೊಡ್ಡ ದೇವರು ಕೊಟ್ರೆ ಇಲ್ಲ, ಈಸಾಕನ ಕೊಟ್ಟರು ತಾನೆ. ಈ ಆಬ್ರಹ್ಮ ಏನ್ ಮಾಡ್ಬೇಕು ಹೇಳಿ? ಇವಾಗ ದೇವರು ನಮಗೆ ಮಗು ಕೊಟ್ರೆ ಏನ್ ಮಾಡ್ಬೇಕು? ದೇವರು ಮರ್ಸ್ಬೇಕು, ದೇವರ ನಡೆಸ್ಬೇಕು. ಇವನ್ ಏನ್ ಮಾಡ್ತಾ ಗೊತ್ತಾ? ಡೈಲಿ ಹೋಗ್ತಾನೆ. ಇವನ ನಂಬಿಕೆ ಯಾವುದು? ಈಸಾಕ. ಇವನ ಪ್ರೀತಿ ಯಾರ ಮೇಲೆ ಆಯ್ತು? ಫಸ್ಟ್ ದೇವ್ರೇ ದೇವ್ರೇ ಅಂತ ಓಡ್ತಾ ಇದ್ದ, ಏಸಪ್ಪ ಏಸಪ್ಪ ಅಂತ ಓಡ್ತಾ ಇದ್ದ, ಸೇವೆ ಸೇವೆ ಅಂತ ಓಡ್ತಾ ಇದ್ದ, ಪ್ರೇಯರ್ ಹೋಗ್ತಾ ಇದ್ದ. ಮಗು ಹುಟ್ಟಿತ್ತು, ಮಗು ಬೆಳೆಯಿತು, ಮಗು ಮೇಲೆ ಇವನ ಕಣ್ಣು ಹೋದವು. ಅದಕ್ಕೆ ಒಂದು ಹಾಡೈತೆ, ಪನದ ಮೇಲೆ ಒಂದು ಕಣ್ಣು ಕೋಣ ಪೋಚಯ್ಯ ಅಭಿಷೇಕ. ಹಣದ ಮೇಲೆ ನಿನ್ನ ಕಣ್ಣು ಹೋದ್ರೆ ಹೋಯ್ತಯ್ಯ ನಿನ್ನ ಅಭಿಷೇಕ. ವಸ್ತುದ ಮೇಲೆ ಕಣ್ಣುಗಳು ಹೋಯ್ತಂದ್ರೆ ಹೋಯ್ತಯ್ಯ ದೇವರಿಗೂ ನಿನಗಿರುವಂತ ಸಂಬಂಧ. ಹಲ್ಲೆಲೂಯಾ. ಇದುವರೆಗೂ ದೇವರೇ ದೇವರಂತ ಇದ್ದವನು, ನಂಬಿಕೆ ತಂದೆ ಆದವನು, ದೇವರ ಭಯ ಭಕ್ತಿಯಲ್ಲಿ ನಡೆದವನು, ಈಗ ಸ್ವಲ್ಪವಾಗಿ ಅವನ ಆಸೆ, ಅವನ ಪ್ರೀತಿ, ಅವನ ಎಲ್ಲ ಕಾರ್ಯ ಮಗನ ಮೇಲೆ ಹೋಗ್ತಾ ಇದೆ. ಇಬ್ರಾಹಿಂ ಪುಸ್ತಕ 11ನೇ ಅಧ್ಯಾಯ 11ನೇ ವಾಕ್ಯಗಳು 17, 18. ಅಬ್ರಹಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಇಸಾಕನನ್ನು ಸಮರ್ಪಿಸಿದನು. ನಂಬಿಕೆಯಿಂದ ಯೋಚನೆ ಮಾಡಿ, ಇದು ದೊಡ್ಡ ಪ್ರಸಂಗ. ಇದು ಒಂದೇ ಒಂದು ದಿನ ನಾವು ಮಾತಾಡ್ಬೋದು. ಈಸಾಕನ ದೇವರಿಗೆ ಬಲಿಯಾಗಿ ಸಮರ್ಪಿಸಿಬಿಟ್ಟನು. ಸಮರ್ಪಿಸಿದ ಇಲ್ವಾ? ಹೆಂಗೆ? ಇಲ್ಲಿ ಬಂದಿರ್ತಾರೆ ಕಷ್ಟ ಮಾಡೋದು. ಇವಾಗ ನೀರು ದಾಗ ಫಸ್ಟ್ ಎಲ್ಲಿ ಬರ್ತದೆ? ಮನ್ಸಲ್ಲಿ ಬರುತ್ತೆ. ಅವಾಗ ಕೈ ಏನ್ ಮಾಡ್ತಾರೆ? ಬಾಟ್ಲಿ ಇರ್ತದೆ, ಅವಾಗ ಕುಡಿಯುತ್ತೆ. ಮನ್ಸಲ್ಲಿ ಏನ್ ಮಾಡ್ತಾ? ಈಸಾಕನ ಬಲಿ ಕೊಟ್ಬಿಟ್ಟ. ಯೋಚನೆ ಮಾಡಿ, ಮನ್ಸಲ್ಲಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಏನಂತ? ದೇವರಿಗೆ ಈಸಾಕನ ಬಲಿ ಕೊಟ್ಟು ಇದ್ದಿದ್ದು ಇಲ್ಲದೆ ಹೋಗ್ಬೇಕು. ಎಲ್ಲರೂ ಹಣ ನಮ್ಮನ್ನ ದೇವರಿಂದ ಬೇರ್ಪಡಿಸುತ್ತಾ? ಇಲ್ಲದೆ ಹೋಗ್ಲಿ. ಜನ ನಮ್ಮನ್ನ ಬೇರ್ಪಡಿಸ್ತಾರ? ವಿಶ್ವಾಸಿಗಳು ದೇವರಿಂದ ನಮ್ಮನ್ನು ದೂರಪಡಿಸ್ತಾರ? ಅದು ಇಲ್ಲದೆ ಹೋಗಲಿ. ನನ್ನ ಅಂದ ಚಂದ ನನ್ನ ದೇವರಿಂದ ನನ್ನ ದೂರಪಡಿಸ್ತಾರ? ಅದು ಇಲ್ಲದೆ ಹೋಗಲಿ. ನನ್ನಲ್ಲಿರುವಂತ ಬಲ, ನನ್ನ ಮಾಂಸದ ಇಚ್ಛೆ, ನನ್ನ ಮಾಂಸದ ಕಾರ್ಯಗಳು ನನ್ನ ದೇವರಿಂದ ದೂರಪಡಿಸ, ಅದು ಇಲ್ಲದೆ ಹೋಗಲಿ. ಆಮೇಲೆ ಇತ್ತು ಇಲ್ಲದೆ ಆದದನ್ನು ಕರೆದರು, ಇದುವರೆಗೂ ಆಗದೇ ಇರುವ ಕಾರ್ಯಗಳನ್ನು ಕರೆದರು. ದೇವರು ಆಮೇಲೆ ಹಲ್ಲೆಲೂಯಾ. ಅಬ್ರಹಾಮನ ಬಂದು ಈಸಾಕನ ಬಲಿ ಕೊಟ್ಟು ಈಸಾಕನ ಸುಟ್ಟು ಬೂದಿ ಆದ ಮೇಲೂ ಆ ಬೂದಿಯಿಂದಲೂ ಸಂತಾನ ಕೊಡುತ್ತದೆ ಅಂತ ನಂಬಿದನು. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತಾ ಇರೋ ಕಾರ್ಯ ಏನಂದ್ರೆ, ನಿಮ್ಗೆ ತುಂಬಾ ಇಷ್ಟವಾದದ್ದು ಯಾವುದು? ತುಂಬಾ ಇಷ್ಟವಾದದ್ದು ಯಾವುದು? ಇಲ್ಲಿ ಪಾಸ್ಟಮ್ಮ ಇದ್ದಾರೆ. ಒಂದ್ಸರಿ ನಾನು ಅವತ್ತು ಆ ಪ್ರಾರ್ಥನೆಗೆ ನಾನು ಹೋಗಕ್ಕಾಗಿಲ್ಲ, ನಾನು ಕೆಲ್ಸಕ್ಕೆ ಹೋಗಿದ್ದೆ. ಪಾಸ್ಟರ್ ಹೇಳಿದ್ರು, ನೀವು ದೇವರ ಹತ್ರ ಒಂದು ಅರಿಕೆ ಮಾಡ್ಕೊಳ್ರಿ, ನಿಮ್ಗೆ ತುಂಬಾ ಇಷ್ಟವಾದದನ್ನ ನೀವು ದೇವ್ರಿಗೆ ಕೊಟ್ಬಿಡ್ರಿ, ದೇವರು ನಿಮಗೆ ಬೇಕಾದದನ್ನು ಕೊಡುತ್ತಾನೆ. ಆಮೇಲೆ
ಅವ್ರು ಅನ್ಕೊಂಡ್ರಂತೆ, ದೇವರೇ ನನಗೆ ನೀನು ಅವಾಗ ಮದುವೆ ಆಗಿ ಒಂದೂವರೆ ವರ್ಷ ಆಗಿರ್ಬೋದೇನೋ, ಆ ಸಮಯದಲ್ಲಿ ಅವ್ರ ಅರಿಕೆ ಮಾಡ್ಕೊಂಡ್ರಂತೆ, ಸ್ವಾಮಿ ನೀವು ಗಾನ ನನಗೆ ಮಗು ಕೊಟ್ಬಿಟ್ರೆ ಈ ಹೂ ಬಿಟ್ಟು ಈ ಬಾಲೆ ಇದೆಲ್ಲ ನಿಮಗೋಸ್ಕರ ಅರಿಕೆ ಮಾಡಿ ಕೊಡ್ತೇನೆ. ಹಲ್ಲೆಲೂಯಾ. ಇವತ್ತು ನಾನು ನಿಮ್ಮನ್ನು ನೋಡಿ ಹೇಳ್ತೀನಿ, ನಿಮಗೆ ಇಷ್ಟವಾದ ಯಾವುದು ಅದು ದೇವರು ಕೊಟ್ಬಿಡಿ. ಮಕ್ಕಳು ತುಂಬಾ ಇಷ್ಟ, ದೇವರೇ ಈ ಮಗು ನಿಮ್ಗೆ ಕೊಟ್ಬಿಡ್ತೀನಪ್ಪ, ನೀವು ನಡ್ಸ್ಕೊಪ್ಪ. ನಿಮ್ ಹೆಂಡತಿ ಇಷ್ಟ, ನಮ್ಮ ಹೆಂಡತಿ ನಿಮ್ಗೆ ಕೈ ಕೊಟ್ಬಿಡ್ತೀನ. ಗಂಡ ನಿಮ್ಗೆ ಇಷ್ಟ ತುಂಬಾ, ದೇವ್ರು ಕೊಟ್ಬಿಟ್ಟು ಅಲ್ಲೆಲ್ಲೂಯ್ಯ ಕೊಟ್ಬಿಟ್ರಿ ಅಂದ್ರೆ ತಲೆ ಕತ್ತರಿಸಿ ಬಲಿಯಾಗಿ ಕೊಟ್ಬಿಡ್ರಿ ಅಂತೆಲ್ಲ ಹೇಳ್ತಾರೆ. ಸಿಸ್ಟರ್ ನಗೀತಾರೆ, ಅಬ್ಬಾ ಒಳ್ಳೆ ಆಲೋಚನೆ ಹೇಳ್ತಾರೆ. ಮಾತು ಈ ಸಾಧನ ಬಲಿ ಕೊಟ್ಟ ಹಾಗೆ ನನ್ನ ಗಂಡನ ನಾನು ಬಲಿ ಕೊಟ್ಬಿಡ್ತೀನಿ ಪಾಸ್ಟರ್ ಹೇಳ್ತಾರೆ. ಅಲ್ಲೆಲ್ಲೂಯ್ಯ ಆ ದೇವರ ಕೈಯಲ್ಲಿ ಕೊಟ್ಬಿಡ್ರಿ. ಆಮೇಲೆ ಅಲ್ಲೆಲ್ಲೂಯ್ಯ ಇನ್ನ ನಗೀತಾರೆ. ಫಸ್ಟ್ ಹೇಳ್ಬಾರ್ದು, ಫಸ್ಟ್ ಒಂದು 10 ವರ್ಷ ನೀವು ಬಂದಾಗಲೇ ಹೇಳಿದ್ರೆ ಅವತ್ತೇ ಕೊಟ್ಬಿಟ್ಟು, ಅವತ್ತು ನನ್ಗೆ ಕೊಟ್ಬಿಡ್ತಾರೆ. ನೀವು ಅವತ್ತೇ ಹೇಳಿದ್ರಿ ನನ್ಗೆ ಕೊಟ್ಬಿಡ್ತಾರೆ. ಅಲ್ಲೇ ಹೇಳ್ತಂದ್ರೆ ಇತ್ತಿದ್ದು ಇಲ್ಲದ ಹಾಗೆ ಆಗ್ಬೇಕು. ಆಮೇಲೆ ಪಾಪದ ಸ್ವಭಾವ ಇಲ್ಲದ ಆಗ್ಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ ಯೋಸೇಫನನ್ನು ನೋಡ್ಬೇಕು ಆಕೆ ಆಸೆ. ಆಮೇಲೆ ಅಬ್ರಹಾಮನಿಗೆ ಯಾಕೋಬ ಅನ್ಕೋತಾನೆ ನಾನು ಯೋಸೇಫನ ನೋಡ್ಬೇಕು ಅಂತ. ಆದ್ರೆ ಯೋಸೇಫನು ಸತ್ತು ಹೋದನು. 11 ದಿನ ಬಂದೇ ಹೇಳ್ತಾರೆ, ಯೋಸೇಫನು ಸತ್ತು ಹೋದನು. ಅನೇಕ ದಿನಗಳ ನಂತರ ಯೋಸೇಫನು ಕಾಣುವಂತೆ ದೇವರು ಮಾಡಿದ್ರು. ಆಮೇಲೆ ಹೌದಾ, ಯಾಕೋಬನಿಗೆ ಯೋಸೇಫನು ನೋಡುವಂತೆ ದೇವರು ಮಾಡಿದ್ರು. ಆಮೇಲೆ ಹಲ್ಲೆಲೂಯ್ಯ. ಯಾಕಂದ್ರೆ ಅವನ ಜೀವನದಲ್ಲಿ ಯೋಸೇಫನು ಸತ್ತು ಹೋಗಿಲ್ಲ. ಆಮೇಲೆ ಅವನ ಆಸೆ, ಬಯಕೆ, ನಂಬಿಕೆ, ನಿರೀಕ್ಷೆ ಎಲ್ಲ ಯೋಸೇಫ ಮೇಲೆ ಇತ್ತು. ಯೋಸೇಫನ ತೀರಿ ಹೋದನಂತ ಸುದ್ದಿ ಬಂದಾಗ ಅವನ ಜೀವನದಲ್ಲಿ ಬೇಸರಕೊಂಡು ಬಿಟ್ಟನು. ಆಮೇಲೆ ಹಲ್ಲೆಲೂಯ್ಯ. ಅದೇ ತರ ನಾವು ಕೆಲವರು ಜೀವಿತದಲ್ಲಿ ನೋಡಬಹುದು. ಒಬ್ಬ ಯವನಸ್ಥ ಮತ್ತೇಯ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ ಅವನು ಬಂದು ದೇವರ ಹತ್ರ ಕೇಳ್ತಾ ಇದ್ದಾನೆ. ಏನಂತ, ದೇವರೇ ನಾನು ಇತ್ತೀಚೆಗೆ ಪಡ್ಕೊಳ್ಳಕ್ಕೆ ನಾನು ಏನು ಮಾಡು? ದೇವರು ಹೇಳ್ತಾರೆ, ನೀನೇನ್ ಮಾಡು, ನೀನ್ ಆಸ್ತಿ ಎಲ್ಲ ಮಾಡಿ ಏನು ಕೊಡು, ಬಡವರಿಗೆ ಕೊಡು, ಇರೋದನ್ನ ಇಲ್ಲದ ಹಾಗೆ ಮಾಡು, ಆಗ ನೀನು ಇತ್ತೀಚೆಗೆ ಪಡ್ಕೊಳ್ಳೋಕೆ ಸಾಧ್ಯ. ನಾನು ನಿಮ್ಮನ್ನು ನೋಡಿ ಹೇಳ್ತೀನಿ, ನಿಮ್ಮಲ್ಲಿರುವಂತ ಕೋಪ, ನಿಮ್ಮಲ್ಲಿರುವಂತ ಆವೇಶ, ನಿಮ್ಮಲ್ಲಿರುವಂತ ಜಗಳ, ನಿಮ್ಮಲ್ಲಿರುವ ಸುಲುತನ, ಕೆಟ್ಟತನ, ಕೆಟ್ಟ ಮಾತು ಇದೆಲ್ಲ ಬಿಟ್ಟು ಆಗ ಇತ್ತೀಚೆಗೆ ಪಡ್ಕೊಳ್ಳೋಕೆ ಸಾಧ್ಯ. ಆಮೇಲೆ ಹಲ್ಲೆಲೂಯ್ಯ. ಆಗ ನಾವು ಮುಂದೆ ನೋಡ್ಬೋದು. ಪೌಲ ಹೇಳ್ತಾನೆ ಫಿಲಿಪ್ಪಿಯರ 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಅವನು ದೇವರಿಗೋಸ್ಕರ ಎಲ್ಲವನ್ನೂ ಕೊಳ್ಳುಕೊಂಡು, ನಾವು ಆ ಫಿಲಿಪ್ ಪುಸ್ತಕದಲ್ಲಿ 2ನೇ ಅಧ್ಯಾಯ 1ನೇ ಅಧ್ಯಾಯ 2ನೇ ಅಧ್ಯಾಯ 3ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲ ನೋಡುವುದಾದ್ರೆ ಅಲ್ಲಿ ಹೇಳಿದ್ರೆ ಫುಲ್ಲು ಕಾರ್ಯಗಳು. ಅವನ ಹೇಳ್ತಾರೆ, ನನಗೆ ಇದ್ದಿದ್ದೆಲ್ಲವನ್ನು ನಷ್ಟವೆಂದು ಎನಿಸಿದನು, ನಷ್ಟವೆಂದು ಕಸವೆಂದು ಎಲ್ಲ ಕೊಟ್ಟು ದೇವರನ್ನು ಅರಿತುಕೊಳ್ಳದೆ ನನಗೆ ಮೇಲು. ಆಮೇಲೆ ಹಲ್ಲೆಲೂಯ್ಯ. ಆಮೇಲೆ ಗಲಾತ್ಯ ಪುಸ್ತಕದಲ್ಲಿ ನಾವು ನೋಡಿದ್ರೆ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಇನ್ನು ಜೀವಿಸೋದು ನಾನಲ್ಲ, ನನ್ನಲ್ಲಿ ಕ್ರಿಸ್ತನೇ ಜೀವಿಸುತ್ತಾನೆ. ಆಮೇಲೆ ಅಂತ ಒಂದು ಅನುಭವದಲ್ಲಿ ಬರ್ಬೇಕು ನಾವು. ಏನೋ ಬಂದ್ವಿ, ಕೈ ತಟ್ಟಿವಿ, ಆಗಾಗ್ತೀವಿ, ಹೋಗ್ಬೇಕಲ್ಲ, ಅಲ್ಲ ಜೀವಿತ ಕ್ರಿಸ್ತನು ನಮ್ಮಲ್ಲಿ ಧರಿಸಿಕೊಳ್ಳಬೇಕು. ಆಮೇಲೆ ಪೌಲ ಹೇಳ್ತಾನೆ ಗಲಾತ್ಯದವರಿಗೂ ನಾವು ನೋಡುವುದಾದ್ರೆ ಕ್ರಿಸ್ತನನ್ನು ಧರಿಸಿಕೊಳ್ಳ್ರಿ, ಕ್ರಿಸ್ತನನ್ನು ಧರಿಸಿಕೊಳ್ಳ್ರಿ. ನಮ್ಮ ಜೀವನದಲ್ಲಿ ಯಾರು ಪ್ರಕಟವಾಗಬೇಕು? ನಾವಲ್ಲ, ನಮ್ಮಲ್ಲಿ ಯೇಸು ಕ್ರಿಸ್ತನ ಪ್ರಕಟವಾಗಬೇಕು. ನಮ್ಮ ಮನೆ ಕಟ್ಟಿದ್ರ ಅದರ ಮಹಿಮೆ ಯಾರಿಗೆ? ದೇವರಿಗೆ. ಮದುವೆ ಆಯ್ತಾ? ಅದರ ಮಹಿಮೆ ಯಾರಿಗೆ? ದೇವರಿಗೆ. ಆಮೇಲೆ ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ 2ನೇ ಅಧ್ಯಾಯ 24-25ರಲ್ಲಿ ಈ ಮಗುಗೆ ಒಂದು ಕತ್ತಿ ಬೀಳುವಂತಾಗಿದೆ. ಯೇಸುವಿನ ಕೈಯಲ್ಲಿ ಇಟ್ಕೊಂಡೋಗಿ ಆಮೇಲೆ ಕೊಡುವಾಗ ಅಲ್ಲಿ ಒಂದು ಪ್ರವಾದಿ ಹೇಳ್ತಾನೆ, ಇವನು ಒಂದು ದಿನ ಸಾಯುವಂತ ಮಗು. ಯೇಸು ಇವಾಗ ಇದ್ದಾರೆ, ಒಂದು ದಿನ ಇಲ್ಲದಂತೆ ಆಗ್ತಾರೆ. ಇವನ್ನ ಶಿಲುಬೆಯಲ್ಲಿ ಹೊಡೆಯುತ್ತಾರೆ. ಪ್ರವಾದಿಸಿದ ಒಂದು ಪ್ರವಾದಿ. ಹಲ್ಲೆಲೂಯ್ಯ. ಇದ್ದಿದ್ದು ಇಲ್ಲದಂತೆ ಮಾಡುವುದು. ಯಾಕೆ? ಈ ಸಾಧನ ಬಲಿ ಕೊಟ್ಟಿದ್ದು ಏನಕ್ಕೆ? ಅವನ ಮೂಲಕವಾಗಿ ಯೇಸುವಿನ ಸಂತತಿ ಬರಬೇಕು. ಆಮೇಲೆ ಹಲ್ಲೆಲೂಯ್ಯ. ಅವನ ಸಂತತಿ ಬೇರೆ ಸಂತತಿ ಮೂಲಕ ಬರಬೇಕಲ್ಲ. ದೇವರ ಉದ್ದೇಶ ಈ ಸಾಧನ ಮೂಲಕವಾಗೇ ಬರಬೇಕು. ಆಮೇಲೆ
ಇಲ್ಲದೆ ಇರೋದನ್ನ ಇಲ್ಲದಂತೆ ಮಾಡುವಂಥದ್ದು. ಹೇಳಿ ಎಲ್ಲರೂ ಜೋರಾಗಿ, ಇರೋದನ್ನ ಇಲ್ಲದಂತೆ ಮಾಡುವಂಥದ್ದು. ಆಮೇಲೆ ಒಂದ್ಸರಿ ಏನಮ್ಮ ಫಸ್ಟ್ ಕಾರ್ಯ ಇತ್ತು, ಇಲ್ಲದೆ ಹೋಯಿತು, ಅದನ್ನು ದೇವರು ಕರೆಯುತ್ತಾರೆ. ಇದುವರೆಗೂ ಇಲ್ಲದೆ ಇರುವುದನ್ನ ದೇವರು ಕರೆಯುತ್ತಾರೆ. ಮೂರನೇದಾಗಿ ನೋಡಿದ್ರು, ಇತ್ತು ಅದು ಇಲ್ಲದೆ ಮಾಡಬೇಕು. ಆಮೇಲೆ ಅಲ್ಲೇಲೂಯಾ. ಯಾವುದು ಇಲ್ಲದೆ ಮಾಡಬೇಕು? ನಮ್ಮಲ್ಲಿರುವಂತ ಹೆಮ್ಮೆ, ದೇವರನ್ನು ನಮ್ಮನ್ನು ಅಗಲಿಸುವಂತ ಕಾರ್ಯ, ದೇವರು ನಮಗೂ ಸಂಬಂಧವನ್ನು ತೀರಿಸುವಂತ ಕಾರ್ಯ, ಅದು ಮಾಂಸದ ಇಚ್ಛೆ ಆಗಲಿ, ಅದು ಪಾಪವಾಗಲಿ, ಅದು ಶೋಧನೆ ಏನೇ ಆಗಲಿ, ಅದನ್ನೆಲ್ಲ ತೆಗೆದು ಹಾಕ್ಬಿಡಿ. ಹಣದ ಆಸೆ ಇದೆಯಾ? ತೆಗೆದು ಹಾಕ್ಬಿಡಿ. ಮಾಂಸದ ಇಚ್ಛೆ ಇದೆಯಾ? ಕಣ್ಣು ಸರಿ ಇಲ್ವಾ? ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ, ಸ್ವಾಮಿ ನಿನ್ನೊಂದಿಗೆ ಇರಬಾರದಂತ ಈ ಕೆಟ್ಟ ಆಲೋಚನೆಗಳು, ಕೆಟ್ಟ ಕಾರ್ಯಗಳು, ಮೋಹಗಳು ನನ್ನನ್ನು ಬಂದು ನನ್ನನ್ನು ಕೆಡಿಸ್ತಾ ಇದೆ ಸ್ವಾಮಿ. ದೇವರ ಪ್ರಾರ್ಥನೆ, ದೇವರಿಗೆ ಒಪ್ಪಿಸಿಕೊಳ್ಳಿ. ದೇವರು ನಿಮ್ಮನ್ನ, ನಿಮ್ಮ ಒಳಗಡೆ ಈ ಸಾಕನ ದೇವರು ಆಚೆ ಹಾಕ್ತಾರೆ. ಆಮೇಲೆ ಹಲ್ಲೆಲೂಯಾ. ನಿಮ್ಮಲ್ಲಿರುವಂತಹ ಗುಣಗಳನ್ನ ದೇವರು ಆಚೆ ಹಾಕ್ತಾರೆ. ಹಲ್ಲೆಲೂಯಾ. ನಮ್ಮವರೆಲ್ಲ ಮೊಣಕಾಲ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ, ಎಲ್ಲ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಯೇಸುವೇ ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಜೀವನ